5ನೆಯ ದೃಶ್ಯ. ಮದುವೆಗಾಗಿ ಎಲ್ಲ ಏರ್ಪಟ್ಟುಗಳು ನಡೀತಾ ಇವೆ. ದೈವಾರಾಧನೆ ಏನೇನ್ ಬೇಕು ಎಲ್ಲವನ್ನ ಮಾಡ್ಕೊಳ್ತಿದ್ದಾರೆ. ಒಬ್ಬ ಮುತ್ತೈದೆ ಬಂದು ಗಿರ್ಜೆಗೆ ನಾಗರ ಪೂಜೆ ಮಾಡ್ಬೇಕು, ಬಾರಮ್ಮ ಹೊರಡು ಎಂಬುದಾಗಿ ಕರೀತಿದ್ದಾರೆ. ಈಗ ನಾಗರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಆ ಮುನೇಶ್ವರನ ಗುಡಿಯ ಕಡೆ ಹೊರಟಿದ್ದಾರೆ. ಒಂದಷ್ಟು ಹೆಣ್ಣು ಮಕ್ಕಳು, ಒಂದಷ್ಟು ಗಂಡಸರು ಪಂಚೆ ದಿರಿಸುಗಳನ್ನ ಹಾಕೊಂಡಿದ್ದಾರೆ, ಒಳ್ಳೊಳ್ಳೆಯ ಸೀರೆಗಳನ್ನು ಉಟ್ಕೊಂಡಿದ್ದಾರೆ, ಹೊರಟಿದ್ದಾರೆ. ಅವರ ಹಿಂದೆ ಗಿರ್ಜೆ ಕೀಲು ಗೊಂಬೆಯಂತೆ ಹೋಗ್ತಾ ಇದ್ದಾಳೆ. ಹಾದಿಲಿ ಹೋಗುವಾಗ ಅವಳಿಗನ್ಸುತ್ತೆ, ರಂಗದಾಸ ಕಂಡ್ಬಿಟ್ರೆ ಏನ್ ಅನ್ಕೋತಾನೋ, ನಾನು ಅವನಿಗೆ ಮುಖವನ್ನ ತೋರ್ಸ್ಬೋದಾ ಅಂತೆಲ್ಲ ಯೋಚನೆ ಮಾಡಿ ಹೋಗ್ತಾ ಇದ್ದಾಳೆ. ಆ ಶಿವನ ಕೆರೆಯ ಪಕ್ಕದಲ್ಲೇ ಅರಳಿಕಟ್ಟೆ ಇರುತ್ತೆ. ಅಲ್ಲೊಂದಷ್ಟು ನಾಗರ ಹುತ್ತಗಳಿರ್ತವೆ. ಅಲ್ಲಿ ಪೂಜೆಯನ್ನ ಏರ್ಪಾಟ್ ಮಾಡಿಸ್ತಾರೆ. ನಾಗರ ಪೂಜೆಯನ್ನ ಗಿರ್ಜೆ ತನ್ನ ಹಣ್ಣು ಹಂಪಲುಗಳನ್ನೆಲ್ಲ ಇಟ್ಟು ಮುಗಿಸ್ತಾಳೆ. ಅಲ್ಲಿಂದ ವಾಪಸ್ಸು ಬರ್ತಾರೆ. ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಸ್ವಲ್ಪ ಹಾಗೆ ಅಡ್ಡಾಡುವಷ್ಟರಲ್ಲಿ ಸಂಜೆ ಆಗೋಯ್ತು. ಇನ್ನು ಉಗ್ರಪ್ಪ ಕೇಳಿದ್ರು ತನ್ನ ಮಗ ಗಂಗಾಧರನನ್ನ, ಎಲ್ಲೋ ನಿನ್ ಸ್ನೇಹಿತ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಗಂಗಾಧರ ಹೇಳ್ತಾನೆ, ಅವನು ಎಮ್ಮೆಗೆ ಅರ್ಜಿ ಹಾಕ್ಬೇಕಲ್ಲ, ಅದಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಇನ್ನು ಗಂಡನ ಕಡೆಯವರೆಲ್ಲ ಚೌಡೇಶ್ವರಿ ಗುಡಿ ಹತ್ರ ಬಂದು ಸೇರೋದು ಎಂಬುದಾಗಿ ಆಗಿತ್ತು. ಕತ್ತಲಾಗುವ ಹೊತ್ತಿಗೆ ಎಲ್ಲರೂ ಕೂಡ ಕೊಳಗಗಳನ್ನ ತೆಗೆದುಕೊಂಡು ಬೆಲ್ಲದ ಪಾನಕ, ಮಜ್ಜಿಗೆ ನೀರು, ಕೊಬ್ಬರಿ, ಸಕ್ಕರೆ, ಹೆಸರುಬೇಳೆ, ಕೋಸಂಬರಿ ಎಲ್ಲವನ್ನ ರೆಡಿ ಮಾಡ್ಕೊಂಡ್ರು. ಕೋಟೆ ಬೀದಿಯಿಂದ ಆ ಒಂದು ರಥ ಬೀದಿಯವರೆಗೆ ಈ ಒಂದು ದಿಬ್ಬಣ ಬರ್ಬೇಕಾಗಿತ್ತು. ಎಲ್ಲ ರೆಡಿ ಇದೆ. ಗಂಡನ ಕಡೆಯವರು ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಗಂಡನ ಕಡೆಯವರು ಬಂದೇ ಬಿಟ್ರು. ಗಂಡನ ಕಡೆಯವರು ಬಂದಂತ ಸಂದರ್ಭದಲ್ಲಿ ಸಂಕಮ್ಮ ಕಡ್ಲೆ ಬೆಲ್ಲದ ಗಂಟು ತಂದಿದ್ದೀರೇನ್ರೆ ಎಂಬುದಾಗಿ ಕೇಳ್ಕೊಂಡ್ಲಂತೆ. ಕಡ್ಲೆ ಬೆಲ್ಲದ ಗಂಟು ಅಂತ ಹೇಳಿದ್ರೆ ಅದ್ರೊಳಗಡೆ ಕಡ್ಲೆ ಪಪ್ಪು, ಕೊಬ್ಬರಿ ಬಟ್ಲು, 5 ಖರ್ಜೂರ, 5 ಉಂಡೆ ಬೆಲ್ಲ, ಅರ್ಶಿನ, ಕುಂಕುಮ, ಹೂವು, ಎಲೆ ಅಡಿಕೆ ಇದನ್ನೆಲ್ಲ ಇಟ್ಟಿರ್ತಾರೆ. ಅದು ಹೆಣ್ಣಿಗೆ ಕೊಡ್ಬೇಕಾಗತ್ತೆ. ಆ ದಿಸೆಯಿಂದಾಗಿ ಕಡ್ಲೆ ಬೆಲ್ಲದ ಆ ಒಂದು ಗಂಟನ್ನ ತಂದಿದ್ದೀರಿ ಎಂಬುದಾಗಿ ಕೇಳ್ಕೊತಾಳೆ. ಅದು ಕೂಡ ಬಂದಿದೆ ಎಂಬುದಾಗಿ ಗೊತ್ತಾಗುತ್ತೆ. ರಾತ್ರಿ 9 ಗಂಟೆ ಆಗುತ್ತೆ. ಹೂವಿನಿಂದ ಸಿಂಗರಿಸ್ಕೊಂಡಂತ ಒಂದು ಕಾರು ಬಂದು ನಿಂತ್ಕೊಳ್ಳುತ್ತೆ. ಇನ್ನು ಮುತ್ತೈದೆಯರು, ವಾಲಕದವರು ಎಲ್ಲ ಬರ್ತಾರೆ. ಏನೆಲ್ಲ ಹೊಸ ಹೊಸ ಪಂಚೆ, ಜರ್ತಾರಿ ಸೀರೆಗಳನ್ನೆಲ್ಲ ಉಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಟೆಂಪಲ್ ಇಂದ ಒಂದು ಅರ್ಧ ಪರ್ಲಾಂಗು ದಿಬ್ಬಣ ಬಂದ್ರೆ ಮದುವೆ ಮಂಟಪ ಬರುತ್ತೆ. ಅಂದ್ರೆ ನಮ್ಮ ಉಗ್ರಪ್ಪನ ಮನೆ ಬರುತ್ತೆ. ಹಾಗೆ ಎಲ್ಲ ಏರ್ಪಾಟ್ ಆಗಿರುತ್ತೆ. ವರ ಒಳಗಡೆ ಕುಳ್ತಿದ್ದಾನೆ, ಬರ್ತಾ ಇದ್ದಾನೆ. ಅವನ ಜೊತೆಲಿ 2 ಚಿಕ್ಕ ಮಕ್ಕಳನ್ನ ಕೂರ್ಸಿದ್ದಾರೆ. ನೋಡ್ದವರೆಲ್ಲ ಅಂತಿದಾರಂತೆ, ವರ ಬಲೆ ಚಂದಾಗವನೆ, ಗಿರ್ಜಾ ಪುಣ್ಯ ಮಾಡಿದ್ಲು ಎಂಬುದಾಗಿ ಮಾತನಾಡ್ಕೊಳ್ತಿದ್ರಂತೆ. ಅಷ್ಟ್ರಲ್ಲಿ ಯಾರೋ ಅಂದ್ರಂತೆ, ಬೇವರ್ಸಿ ನನ್ ಮಗ, ಅವನೇನು ಅಂತ ಹೊಗಳ್ತಿರ್ರೆ ಬಿಡ್ರೆ ಎಂಬುದಾಗಿ ಯಾರೋ ಅಂದ್ರಂತೆ. ಒಟ್ಟಾರೆ ಹೀಗೆ ವರನ ಒಂದು ದಿಬ್ಬಣ ಹೊರಟಿತು ಅಂತಕ್ಕಂಥದ್ದು. ಮನೆ ಬಳಿಗೆ ಬರ್ತಿದ್ದ ಹಾಗೇನೆ ಕಮಲೆ ಇದ್ಲು, ಈ ಗಿರ್ಜಿಯನ್ನ ರೆಡಿ ಮಾಡ್ತಾ ಇದ್ಲು. ಅದ್ ಬರ್ತಿದ್ದ ನೋಡ್ಬಿಟ್ಟು ಕಮಲಿ ಹೇಳ್ತಾಳೆ, ಏನೇ ನಿನ್ ಗಂಡ ಬಂದ ನೋಡೆ ಎಂಬುದಾಗಿ ಹೇಳ್ತಾಳೆ ಅಂತಕ್ಕಂಥದ್ದು. ಗಿರ್ಜೆ ನೋಡ್ಬೇಕು ನೋಡ್ಬಾರ್ದು ಆ ಒಂದು ಮನಸ್ಸಿಂದ ನೋಡ್ತಾಳೆ. ಕಾರ್ ಒಳಗಡೆ ಕುಳ್ತಿರೋನು ಅವಳಿಗೆ ಮುದ್ದು ಸ್ವಾಮಿ ತರ ಕಾಣಿಸ್ಲಿಲ್ಲ, ರಂಗದಾಸನ್ ತರ ಕಾಣಿಸದ. ಎಲ್ಲೋ ಒಂದ್ ಕಡೆ ಅದೇ ಕಲ್ಪನೆಯಲ್ಲಿ ಇದ್ದಂತ ಈ ಗಿರ್ಜೆಗೆ ಆ ಭಾವ ಆಗುತ್ತೆ. ಕೊನೆಗೆ ಎಲ್ಲ ಏರ್ಪಾಟು ನಡೀತಾ ಇದೆ. ಇನ್ನು ಆ ಕುಲದಲ್ಲಿ ಅತ್ಯಂತ ಹಿರಿಯರಾದಂತ ಹನುಮ ಶೆಟ್ಟಿ ಇದ್ರು. ಅವ್ರ ಎಲ್ಲ ಕಾರ್ಯಗಳನ್ನ ನಿಂತು ಮಾಡ್ತಾ ಇದ್ರು. ಅವರು ಅವತ್ತಿನ ದಿನ ಪಾವಡ ಪೂಜೆಯನ್ನ ನಡೆಸಬೇಕಾಗಿತ್ತು. ಎಲ್ಲ ತಯಾರಿ ಆಯ್ತು. ಕೇಳಿದ್ರಂತೆ, ಹನುಮ ಶೆಟ್ಟಿ ಅವರೇ ಪೂಜೆಯನ್ನ ಆರಂಭ ಮಾಡ್ಬೋದಾ ಅಂತ. ಮಾಡ್ಬೋದು ಅಂದ್ರಂತೆ. ಪೂಜೆ ಆರಂಭ ಆಯ್ತು. ಹಿಂದಿನ ರಾತ್ರಿ ಯಾವ್ಯಾವ ಪೂಜೆ ಮಾಡ್ಬೇಕು ಎಲ್ಲ ಪೂಜೆ ಆಯ್ತು. ಮಾರನೆಯ ದಿನ ಬೆಳಿಗ್ಗೆ 8 ಗಂಟೆಗೆ ಧಾರೆ ಆಗ್ಬೇಕು. ಈಗ ಬೆಳಿಗ್ಗೆ ಆಗ್ಬಿಟ್ಟಿದೆ. ಎಲ್ಲ ಹೆಣ್ಣು ಮಕ್ಕಳು ಜರತಾರಿ ಸೀರೆಗಳನ್ನ ಉಟ್ಕೊಂಡು ಚಿಲಿಪಿಲಿ ಅಂತ ಓಡಾಡ್ತಿದ್ದಾರೆ. ಗಂಡಸರು ಒಳ್ಳೆ ವೈಟ್ ಪಂಚೆ, ಅದ್ರಲ್ಲಿ ಬಾರ್ಡರ್ ಇರತಕ್ಕಂಥದ್ದು, ವೈಟ್ ದಿರಿಸು ಇವುಗಳನ್ನ ಹಾಕೊಂಡು ಅವರು ಕೂಡ ಓಡಾಡ್ತಾ ಇದ್ದಾರೆ. ಶ್ರೀಮಂತಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ತನ್ನ ಒಡವೆಗಳನ್ನ ಹಾಕೊಂಡು ಮುಂದಿನ ಚೇರ್ಗಳಲ್ಲಿ ಕುಳ್ತಿದ್ದಾರೆ. ಅವ್ರ ಹಿಂದೆಗಡೆ ಗಂಡಸರು ಕುಳ್ತಿದ್ದಾರೆ. ಆ ಹೆಂಗಸರು ಏನು ಕುಳ್ತಿದ್ರು ಅದ್ರ ಹಿಂದಿನ ಒಂದು ಚೇರಲ್ಲಿ ಪುಟ್ಟಮ್ಮ ತನ್ನ ಒಂದು ಸರಳ ಸೀರೆಯನ್ನ ಉಟ್ಕೊಂಡು ಆಭರಣಗಳಿಲ್ದೇನೆ ನೋಡ್ತಾ ಕುಳ್ತಿದ್ದಾಳೆ. ಉಗ್ರಪ್ಪ ಅಂದ್ರಂತೆ, ಬ್ರಾಹ್ಮಣರ ಪುರೋಹಿತರು ಕರ್ಸಿದೀನಿ ನಾನು, ಶಾಸ್ತ್ರ ಎಲ್ಲ ಚೆನ್ನಾಗ್ ಆಗುತ್ತೆ ಎಂಬುದಾಗಿ ಹೇಳಿದ್ರಂತೆ. ಇನ್ನು ವರನ ಕಾಶಿ ಯಾತ್ರೆಯು ಕೂಡ ಮುಗಿಯುತ್ತೆ. ಹಾಲುದಾರೆಗೆ ಯಾರಾದ್ರೂ ಹಿರಿಯವ್ರು ಕರೀರಿ ಅಂದ್ರಂತೆ. ಹಾಲುದಾರಿಯು ಕೂಡ ನಡೆಯುತ್ತೆ. ಹಿರಿಯವ್ರು ಕರೆದು ಹಾಲುದಾರಿಯನ್ನ ಮಾಡಿಸ್ತಾರೆ. ಆನಂತರದಲ್ಲಿ ಗಂಡಸರ ಒಂದು ಗುಂಪಿನಲ್ಲಿ ಹಲವಾರು ಮಾತುಕತೆಗಳು, ಅದು ಧರ್ಮ ಮತ್ತೆ ಜನಾಂಗ ಇವುಗಳ ಬಗ್ಗೆ ನಡೀತಾ ಇದೆ. ಹೆಂಗಸರ ಒಂದು ಗುಂಪಲ್ಲಿ ಒಡವೆಗಳು, ಸೀರೆಗಳು ಇವುಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗೆ
ಈ ಧಾರೆ ಮುಹೂರ್ತ ಹತ್ರ ಆಗೇ ಬಿಡ್ತು ಅಂತಕ್ಕಂಥದ್ದು. ಈ ತಾಳಿ ಕಟ್ಟೋದು, ಸಪ್ತಪದಿ ತುಳಿಸೋದು, ಮತ್ತೆ ಅರುಂಧತಿ ನಕ್ಷತ್ರವನ್ನು ತೋರಿಸೋದು ಎಲ್ಲ ಸಂಪ್ರದಾಯಗಳನ್ನ ಮಾಡ್ಬೇಕು. ಇದು ಯಾವ ಸಂಪ್ರದಾಯದಲ್ಲಿ ಇದೆ ಅಂತಕ್ಕಂಥ ಎಲ್ಲ ಚರ್ಚೆಗಳನ್ನ ಹನುಮ ಶೆಟ್ಟಿ ಒಟ್ಟಿಗೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ವಾಲಗ ಅಂತಕ್ಕಂಥದ್ದು ಹೆಚ್ಚು ಶಬ್ದವನ್ನು ಮಾಡತ್ತೆ. ಆಗ ಧಾರಾ ಮುಹೂರ್ತ ಮುಗಿಯುತ್ತೆ. ಯಾರೋ ಕೇಳಿದ್ರಂತೆ ಹನುಮ ಶೆಟ್ಟಿಯನ್ನ, ತಾತ ನಿನ್ ವಯಸ್ಸು ಎಷ್ಟು ಅಂತ. ಅದಕ್ಕೆ 95 ಯಾಕ್ರಪ್ಪ ಎಂಬುದಾಗಿ ನಕ್ನಂತೆ. ಇನ್ನು ಹೆಣ್ಣು ಗಂಡುಗಳನ್ನ ಅರುಂಧತಿ ನಕ್ಷತ್ರವನ್ನ ತೋರ್ಸಕ್ಕೆ ಅಂತ ಹೊರಗಡೆ ಕರ್ಕೊ ಬಂದ್ರಂತೆ. ಆಗ ಪುರೋಹಿತರು ಅರುಂಧತಿ ನಕ್ಷತ್ರವನ್ನ ತೋರಿಸಿ ಆಶೀರ್ವಾದವನ್ನ ಮಾಡಿದ್ರಂತೆ. ಅರುಂಧತಿ ಹಾಗೆ ಪತಿವ್ರತೆಯಾಗಿರಮ್ಮ ಎಂಬುದಾಗಿ ಅವಳೊಬ್ಬಳಿಗೆ ಆಶೀರ್ವಾದವನ್ನ ಮಾಡಿದ್ರಂತೆ. ಎಲ್ಲ ಮುಗಿದಿದೆ, ಊಟೋಪಚಾರಗಳು ಮುಗಿದಿವೆ. ಗಂಡು ಹೆಣ್ಣು ಉಗ್ರಪ್ಪನ ಮನೆ ಕಡೆಗೆ ಹೊರಟಿದ್ದಾರೆ. ಉಗ್ರಪ್ಪನ ಮನೆ ಬಾಗ್ಲಿಗೆ ಬಂದ್ರು. ಅಲ್ಲಿ ಶಾಸ್ತ್ರ ಇತ್ತು. ಏನಂತ ಹೇಳಿದ್ರೆ, ಏನು ಗಂಡು ಹೆಣ್ಣು ಬಂದಿದಾರೋ ಆ ಒಂದು ಗಂಡನ್ನ ಹೆಣ್ಣಿನ ಅಣ್ಣ ತಮ್ಮದಿರಿದ್ರೆ ಅವರು ಈ ಒಂದು ಹೊಸದಾಗಿ ಮದುವೆ ಆಗಿರತಕ್ಕಂತ ಗಂಡು ಹೆಣ್ಣನ್ನ ಕೇಳ್ಕೋಬೇಕಂತೆ. ಅದು ಭಾವನವರೇ, ಮೊದಲು ಹುಟ್ಟಿದ ಹೆಣ್ಣು ಮಗುವನ್ನ ನನಗೆ ಕೊಡಿ ಎಂಬುದಾಗಿ ಕೇಳ್ಕೋಬೇಕಂತೆ. ಅದಕ್ಕಾಗಿ ನಂಜುಂಡನೋ ಗಂಗಾಧರನೋ ಕರಿಯಪ್ಪ ಅಂದ್ರು. ನಂಜುಂಡ ಕಾಣಿಸ್ತಾ ಬಂದ. ಕೇಳಪ್ಪ ಅಂದ್ರು. ಅವ್ನ್ ಹಿಂಗ್ ಕೇಳ್ಬೇಕಾವೋ, ನಾನ್ ಕೇಳಲ್ಲ ಅಂತ ಓಡೋಟೋದ. ಇನ್ನು ಗಂಗಾಧರ ನನ್ನೆಲ್ಲಿ ಹಿಡ್ಕೊಬಿಡ್ತಾರೋ ಅಂತೇಳಿ ಅವನು ಕೂಡ ಓಡೋಟೋಗ್ಬಿಟ್ಟ. ಇನ್ನು ದೂರದ ಸಂಬಂಧಿಕರು ಯಾರೋ ಇದ್ರಂತೆ, ಅವ್ರು ಕರೆದು ಇದನ್ನ ಹೇಳ್ಸಿ ಆಮೇಲೆ ಮುದ್ದುಸ್ವಾಮಿ ಕೇಳದಂತೆ, ಕೊಡೋಣವಾ ಹೆಣ್ಮಗು ಆದ್ರೆ ಅಂತ. ಗಿರ್ಜೆ ಸುಮ್ನೆ ತಲೆ ಅಳ್ಳಾಡ್ಸದ್ಲ. ಈ ಶಾಸ್ತ್ರವನ್ನ ಮುಗಿಸಿ ಮನೆ ಒಳಗಡೆ ಕರ್ಕೊಳ್ತಾರೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ಗಿರ್ಜೆ ಮನೆಗ್ ಬಂದು ಬಾಗಿನ ಕೊಡುವ ಶಾಸ್ತ್ರವನ್ನ ಮುಗಿಸ್ತಾಳೆ. ಅದರಲ್ಲಿ ಕಮಲೆಯು ಕೂಡ ಒಬ್ಳು ಬಾಗಿನವನ್ನ ತಗೋತಾಳೆ. ಹೀಗೆ ಎಲ್ಲವೂ ಕಾರ್ಯ ನಡೀತಾ ಇದೆ. ಮುದ್ದುಸ್ವಾಮಿ ತನ್ನ ಹೆಂಡತಿಯ ಮುಖವನ್ನೇ ನೋಡ್ತಾ ಆ ಒಂದು ಸೌಂದರ್ಯವನ್ನ ಸವಿತಾ ಇದ್ನಂತೆ. ಹೀಗೆ ಅವತ್ತಿನ ದಿನ ಮುಗಿತಾ ಇದೆ. ಹೆಣ್ಣು ಅವತ್ತಿನ ದಿನ ಸ್ವಲ್ಪ ಸಪ್ಪನೆ ಇದ್ಲು. ಯಾರೋ ಅನ್ಕೊಂಡ್ರಂತೆ, ಹೆಣ್ಣು ಯಾಕೆ ಹಂಗಿದ್ದಾಳೆ ಅಂತ. ಹುಷಾರಿಲ್ಲ ಅದಕ್ಕೆ ಹಂಗಿದ್ದಾಳೆ ಅಂತ ಅನ್ಕೊಂಡ್ರಂತೆ. ಇನ್ನು ಮುದ್ದುಸ್ವಾಮಿ ಅವತ್ತಿನ ರಾತ್ರಿಯೇ ಈ ಒಂದು ಪ್ರಸ್ತುತ ಶಾಸ್ತ್ರ ಆಗ್ಬೇಕು ಅಂತ ಹೇಳಿ ಹಠ ಹಿಡದ್ನಂತೆ. ನಾನು ಮಾರನೇ ದಿನದಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕು, ನನಗೆ ಮೀಟಿಂಗ್ ಗಳು ಜಾಸ್ತಿ ಆದಿಸೆಂದಾಗಿ ಶಾಸ್ತ್ರವನ್ನ ಮುಗಿಸ್ಬಿಡಿ ಎಂಬುದಾಗಿ ಹಠ ಹಿಡಿದು ಅವತ್ತಿನ ರಾತ್ರಿಯೇ ಆ ಶಾಸ್ತ್ರವನ್ನ ಮಾಡುವಂತೆ ಏರ್ಪಾಟ್ ಮಾಡಿಸ್ಕೊಂಡಂತೆ. ಈ ಉಗ್ರಪ್ಪ ಆತುರವಾಗಿ ಎಲ್ಲವನ್ನ ಮಾಡಿ ಕೊಟ್ರಂತೆ. ಎಲ್ಲ ಪೂಜಾ ಕಾರ್ಯಗಳು ಮುಗಿದ ಮೇಲೆ ಗಂಡು ಹೆಣ್ಣನ್ನ ತನ್ನ ಕೋಣೆಗೆ ಕಳಿಸ್ಕೊಟ್ರಂತೆ ಅಂತಕ್ಕಂಥದ್ದು. ಕೋಣೆಯಲ್ಲಿ ಮುದ್ದುಸ್ವಾಮಿ ಆ ಒಂದು ಗಿರ್ಜೆಯನ್ನೇ ನೋಡ್ತಾ ಕೇಳದ್ನಂತೆ, ಇದೇನ್ ಇಷ್ಟು ಸಣ್ಣಗಿದ್ದೀಯಾ ಎಂಬುದಾಗಿ ಕೇಳದ್ನಂತೆ. ಅವಳಿಗೊಂಥರ ಸಂಕೋಚ ಆಯ್ತು. ಆ ನಂತರದಲ್ಲಿ ಅಪ್ಪಿ ಹಿಡ್ದಂತೆ ಅವಳಿಗೆ ಸ್ವಲ್ಪ ನೋವಾಯ್ತು. ತಕ್ಷಣದಲ್ಲಿ ಸ್ವಲ್ಪ ಕ್ಷೀಣ ಧ್ವನಿಯಲ್ಲಿ ಅವಳು ಕೂಕೊಂಡ್ಲಂತೆ. ಹೇಳದ್ನಂತೆ, ಕೂಕೋಬೇಡ, ಇಲ್ಲಿ ಯಾರು ನಿನ್ನ ರಕ್ಷಣೆಗೆ ಬರೋದಿಲ್ಲ ಅಂತ ಹೇಳಿ. ಕೊನೆಗೆ ಹಳ್ಳಿ ಮುಂಡೆದು ಏನು ಗೊತ್ತಿಲ್ಲ ಎಂಬುದಾಗಿ ಬೈಕೊಂಡಂತೆ. ಕೊನೆಗೆ ಗಿರ್ಜಾ ಅನ್ಕೋತಾಳೆ, ಇವತ್ತು ಯಾರು ನನ್ನ ರಕ್ಷಣೆಗೆ ಬರೋದಿಲ್ಲ ಅಂತೇನಿಲ್ಲ, ಇನ್ನು ನನ್ನ ಜೀವನದಲ್ಲೇ ಯಾರು ನನ್ನ ರಕ್ಷಣೆಗೆ ಬರುವುದಿಲ್ಲ ಎಂಬುದಾಗಿ ಅವತ್ತು ಅನ್ಕೊಂಡು ಅದೇ ಒಂದು ವೇದನೆಯಲ್ಲಿ ಅವತ್ತಿನ ದಿನವನ್ನ ಕಳೀತಾಳಂತೆ ಅಂತಕ್ಕಂಥದ್ದು. ಇನ್ನು ಆರನೆಯ ದೃಶ್ಯದಲ್ಲಿ ಧಾರಾಕಾರವಾಗಿ ಊರಲ್ಲಿ ಮಳೆ ಆಗ್ತಾ ಇದೆ. ಅವತ್ತಿನ ದಿನಾನೇ ಏನು ಈ ಗಟಾರಗಳಲ್ಲೆಲ್ಲ ನೀರು ಹರಿತಾ ಇದೆ. ರಂಗದಾಸನ ಮನೆ ಮುಂದೆನೂ ಕೂಡ ಹರಿತಾ ಇದೆ. ರಂಗದಾಸನ ಮನೆ ಅಲ್ಲಲ್ಲಿ ಸೋರ್ತಾ ಇದೆ. ನಮ್ಮ ಪುಟ್ಟಮ್ಮ ಕೆಲವು ಪಾತ್ರೆಗಳನ್ನ ಅಲ್ಲಿ ಇಡ್ತಾ ಇದ್ದಾಳೆ. ಇನ್ನು ಲಾಟಿನೊಂದು ಅವ್ರ ಮನೆಯಲ್ಲಿ ಉರಿತಾ ಇದೆ. ಚೌಡಪ್ಪ ಮತ್ತೆ ಈ ರಂಗದಾಸ ಕಡ್ಲೆಕಾಯಿನ ತಿಂತಾ ಇದ್ದಾರೆ. ಪುಟ್ಟಮ್ಮ ಕೇಳ್ತಾಳೆ, ಏನ್ರೋ ಕಡ್ಲೆಕಾಯಿನಲ್ಲೇ ಇವತ್ತು ಮುಗಿಸ್ಬಿಡ್ತೀರಾ ಅಥವಾ ಮುದ್ದೆಗಿದ್ದೆ ಉಯ್ ಕೊಡ್ಬೇಕಾ ಎಂಬುದಾಗಿ ಕೇಳ್ತಾಳೆ. ಆದ್ರೆ ಹೆಚ್ಚು ಮಳೆ ಆಗ್ತಾ ಇತ್ತು. ಅದರ ವೇಗ ಜಾಸ್ತಿ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಬರೀ ಕಡ್ಲೆಕಾಯಿ ತಿಂತಿದ್ದವ್ರಿಗೆ ಪುಟ್ಟಮ್ಮ ಕೇಳದ್ಲಂತೆ, ಬೆಲ್ಲ ಕೊಡ್ಲೇನೋ ಅಂತ ಹೇಳಿ. ಅವ್ನಿಗೆ ಗೊತ್ತಿತ್ತು ಬೆಲ್ಲ ಇವತ್ ತಿನ್ಕೊಬಿಟ್ರೆ ನಾಳೆ ಕಾಫಿಗಿರಲ್ಲ ಅಂತ ಹೇಳಿ. ಬೇಡ ಕಣವ, ಬರೀ ಕಡ್ಲೆಕಾಯಿ ಬಹಳ ಚೆನ್ನಾಗಿದೆ, ಬಾ ನೀನು ತಿನ್ನೋಡು ಅನ್ನಂತೆ. ಅವಳು ಒಂದೆರಡು ಬಾಯಿಗೆ ಹಾಕದ್ಲಂತೆ ಅಂತಕ್ಕಂಥದ್ದು. ಇಷ್ಟ ಆಗ್ತಾ ಇದೆ. ಚೌಡಪ್ಪ ಕಡ್ಲೆಕಾಯಿ ತಿಂತಿದ್ದ ಹಾಗೇನೆ ಕೆಮ್ಮೋದಕ್ಕೆ ಆರಂಭ ಮಾಡ್ದ. ಏನಪ್ಪಾ ನೀನು ಔಷಧಿ ಸರಿಯಾಗಿ ತಗೋತಾ ಇಲ್ವಾ ಅಂದ. ಇಲ್ಲ ಬಿಡ, ಒಂದ್ ಹುಸಿ ಕೆಮ್ಮು ಬರ್ತಾ ಇದೆ, ಅದೇನ್ ತೊಂದ್ರೆ ಇಲ್ಲ ಎಂಬುದಾಗಿ ಹೇಳ್ದ. ಅಷ್ಟರಲ್ಲಿ ರಂಗದಾಸ ಹೇಳದ್ನಂತೆ, ಕಾಲೇಜ್ ಬೇರೆ ಇನ್ನೊಂದ್ 15 ದಿನ ಶುರುವಾಗ್ಬಿಡುತ್ತೆ, ಹಾಸ್ಟೆಲ್ಗಳು ಶುರುವಾಗ್ಬಿಡ್ತವೆ, ನಾನು ಎಜುಕೇಶನ್ ಮುಗಿಸಿ ಬರ್ತೀನಿ ಎಂಬುದಾಗಿ ಹೇಳ್ಕೊಂಡಂತೆ. ಅಷ್ಟರಲ್ಲಿ ಪುಟ್ಟಮ್ಮ, ಏನೋ ನಮ್ಮನ್ ಬಿಟ್ಟು ನೀನು ಹೋಗ್ಲೇಬೇಕೇನೋ ಎಂಬುದಾಗಿ ಕೇಳ್ತಾಳೆ. ಚೌಡಪ್ಪ ಕೂಡ ಹೆಂಡತಿಯ ಮಾತನ್ನೇ ಅನುಕರಿಸಿ, ಏನೋ ಈ ಹೊಟ್ಟೋದ್ರೆ ಈ ಕುಲಕಸುಬು ಯಾರೋ ಮಾಡೋದು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ರಂಗದಾಸ ಹೇಳ್ತಾನೆ, ನಾನು ಎಜುಕೇಶನ್ ಮುಗಿಸಿದ್ಮೇಲೆ ನಾನು ಕೆಲಸ ಮಾಡ್ತೀನಿ, ಜೊತೆಗೆ ನಿಮ್ನು ಕೂಡ ಕರ್ಕೊಂಡು ಹೋಗ್ಬಿಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಏನಪ್ಪಾ ಈ ಸಾಲ ತೀರ್ಸಿ ನಾವು ಈ ಊರು ಬಿಟ್ಟು ಹೋಗೋದಪ್ಪ ಅಂತಾನೆ. ಅದು ಮಹಾಲಕ್ಷ್ಮಿ ಮದುವೆಗೆ ಮಾಡಿದಂತ ಸಾಲ ಎಲ್ಲೋ ಒಂದ್ ಕಡೆ ಬೃಹದಾಕಾರವಾಗಿ ಬೆಳೆದು ಉಗ್ರಪ್ಪ ಬಡ್ಡಿಯನ್ನೇ ತಗೊಳ್ತಾ ಇರ್ತಾನೆ. ಇದೆಲ್ಲ ಆಲೋಚನೆ ಮಾಡುವಷ್ಟರಲ್ಲೇ ಅವ್ರ ಮನೆಗೆ ಆ ಮಳೆಯಲ್ಲಿ ಅರಸಪ್ಪ ಬರ್ತಾನೆ. ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಬಂದು ರಂಗದಾಸನ ಕೇಳ್ತಾನೆ,
ರಂಗದಾಸ ಕೋಡಿ ಬಿದ್ದಿರೋ ಆಗಿದೆ, ಬಾರೋ ನೋಡ್ಕೊ ಬರೋಣ ಅಂತ ಹೇಳಿ ಚೌಡಪ್ಪ ಏನ್ರಪ್ಪ ಇಷ್ಟೊತ್ತಲ್ಲಿ ಹೋಗ್ತೀರಾ ನೀವು, ಬೇಡ ಎಂಬುದಾಗಿ ವಿರೋಧವನ್ನ ವ್ಯಕ್ತಪಡಿಸಿದಾಗ ರಂಗದಾಸನ ಬರಲ್ಲ ನೀನೊಬ್ಬನೇ ಹೋಗು ಎಂಬುದಾಗಿ ಕಳಿಸ್ಕೊಡ್ತಾನೆ ಅಂತಕ್ಕಂಥದ್ದು. ಹೀಗೆ ಮಾತುಕತೆ ಆಗ್ತಾ ಇದೆ. ಮಳೆ ಊದಿರೋದ್ರಿಂದ ಕೋಡಿ ಬಿದ್ದೋದ್ರಿಂದ ಈ ಶಿವನ ಕೆರೆಯಲ್ಲಿ ತೆಪ್ಪೋತ್ಸವ ಆಗ್ಬೇಕು. ಈ ಮಳೆಗಾಲದಲ್ಲೇ ಇವರು ಮಾತನಾಡ್ಕೊಂಡ್ರಂತೆ ತೆಪ್ಪೋತ್ಸವ ಹೆಂಗ್ ಮಾಡ್ಬೇಕು, ಏನು ಆ ತೆಪ್ಪವನ್ನ ಹೆಂಗ್ ಕಟ್ಟಬೇಕು, ಡ್ರಮ್ಮುಗಳನ್ನ ಎಲ್ಲಿಂದ ತರಬೇಕು, ಎಲ್ಲ ಏರ್ಪಾಟುಗಳನ್ನ ಮಾಡ್ಕೊಂಡ್ರಂತೆ. 1-2 ದಿನಗಳಲ್ಲಿ ಮಳೆ ತುಂಬಾ ಕಡಿಮೆ ಆಯ್ತು. ತೆಪ್ಪೋತ್ಸವಕ್ಕೆ ಎಲ್ಲ ರೆಡಿಯನ್ನ ಮಾಡ್ಕೊಂಡ್ರು. ಆ ಒಂದು ಶಿವನ ಕೆರೆಯಲ್ಲಿದ್ದಂತ ಗಂಗಮ್ಮನ ಗುಡಿ ಏನಿತ್ತೋ ಆ ಗಂಗಮ್ಮನ ಗುಡಿಯನ್ನ ನಂಜೇಗೌಡ ಅಂತಕ್ಕಂಥವ್ನು ನೋಡ್ಕೊಳ್ತಾ ಇದ್ದ, ಅವನೇ ಪೂಜಾರಿ. ಅದಕ್ಕೆ ಆ ನಂಜೇಗೌಡ ಅಂತಕ್ಕಂಥವ್ನು ಆ ಗಂಗಮ್ಮನ ಒಂದು ವಿಗ್ರಹಗಳನ್ನ ಈ ಒಂದು ಹಿತ್ತಾಳೆವಿದ್ದು ಅವನ್ನೆಲ್ಲವನ್ನ ಬಹಳ ಚೆನ್ನಾಗಿ ನೀಟಾಗಿ ತೊಳೆದು ಶುಭ್ರಗೊಳಿಸ್ಕೊಂಡ, ಪೂಜೆಗೆ ಎಲ್ಲವನ್ನ ರೆಡಿ ಮಾಡ್ಕೊಂಡ. ದಿನ ಫಿಕ್ಸ್ ಆಯ್ತು. ಅವತ್ತಿನ ದಿನ ಹೆಂಗಸರು, ಮಕ್ಳುಗಳು, ಊರಿನ ಎಲ್ಲ ಜನರು ಆ ಕೆರೆಯ ದಂಡೆಯ ಮೇಲೆ ನೆರೆದು ಬಿಟ್ಟಿದ್ದಾರೆ. ಆ ಮುನೇಶ್ವರರ ಗುಡಿಯನ್ನೂ ಸುತ್ತಾಕಿ ಒಂದಷ್ಟು ಜನ ಬಂದಿದಾರಂತೆ. ರಾತ್ರಿ 10 ಗಂಟೆಯ ಹೊತ್ತಿಗೆ ಈ ತೆಪ್ಪೋತ್ಸವ ಆರಂಭ ಆಗ್ಬೇಕು, ಎಲ್ಲ ರೆಡಿ ಆಗಿದೆ. ಈಗ ತೆಪ್ಪ ಆ ಒಂದು ಗಂಗಮ್ಮನ ವಿಗ್ರಹವನ್ನ, ಅಲಂಕಾರಗೊಂಡಂತ ವಿಗ್ರಹವನ್ನ ಹೊತ್ತು ನಿಧಾನವಾಗಿ ನೀರ್ಗಿಳಿತಾ ಇದೆ. ಜನ ಎಲ್ಲ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದಾರಂತೆ. ಗಂಗಮ್ಮ ಕಾಪಾಡುವ ಮಾತಾಯಿ ಮಾತಾಯಿ ಎಂಬುದಾಗಿ ಕೂಗ್ತಾ ಇದಾರಂತೆ. ಒಂದ್ ರೀತಿ ಭ್ರಮೆ ಹುಟ್ಟಿಸುವಾಗಿದೆಯಂತೆ. ರಂಗದಾಸನು ಕೂಡ ಏರಿಯಾ ಮೇಲೆ ನಿಂತು ನೋಡ್ತಾ ಇದ್ದಾನೆ. ಅನ್ಕೋತಾನೆ, ನನಗೆ ಇದು ಕೊನೆಯ ಒಂದು ಉತ್ಸವ ಇರಬೇಕು, ಈ ಜಾನಪದ ಉತ್ಸವ ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ, ಆದ್ರೆ ಇದು ಕೊನೆ ಆಗುತ್ತೇನೋ ನನಗೆ ಎಂಬುದಾಗಿ ಅವನು ಕೂಡ ಎಲ್ಲೋ ಒಂದ್ ಕಡೆ ನೆನ್ಕೊಳ್ತಾ ಇದ್ದಾನೆ. ಕೊನೆಗೆ ಗಿರ್ಜಿಯನ್ನ ನೆನ್ಸ್ಕೊತಾನೆ. ಎಲ್ಲವೂ ನಿರಾಸೆ ಆಗ್ತಾ ಇದಾವೆ. ಈಗ ಅವನು ಪಟ್ಟಣಕ್ಕೆ ಹೋಗಿ ಓದ್ಬೇಕು, ಅದನ್ನೆಲ್ಲವನ್ನ ಕೆರೆಯ ದಡದಲ್ಲಿ ನಿಂತು ನೆನ್ಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಹೀಗೆ ತೆಪ್ಪೋತ್ಸವ ನಿಧಾನಕ್ಕೆ ಹೊರಟು ಅವತ್ತಿನ ದಿನ ತೆಪ್ಪೋತ್ಸವ ಮುಗಿಯುತ್ತೆ. ಎಲ್ರು ರಾತ್ರಿ ಮನೆಗೆ ಲೇಟ್ ಆಗಿ ಸೇರ್ತಾರೆ. ಮುಂಜಾನೆ ಆಗಿದೆ, ರಾತ್ರಿ ಲೇಟ್ ಆಗಿ ಮಲಗೋದ್ರಿಂದ ಎಲ್ಲ ನಿಧಾನಕ್ಕೆ ಹೇಳ್ತಾ ಇದ್ದಾರೆ. ಇನ್ನು ಉಗ್ರಪ್ಪನ ಮನೆಯ ಕೆಲ್ಸಕ್ಕೆ ಹೋಗ್ತಕ್ಕಂಥವ್ರು ಕೂಡ ನಿಧಾನವಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. 1 ಗಂಟೆ ಲೇಟ್ ಆಗಿದೆ. ಉಗ್ರಪ್ಪ ಉಗ್ರ ರೂಪವನ್ನ ತಾಳಿದಾನೆ, ಇವ್ರೇನು ಎಲ್ಲ ಲೇಟ್ ಆಗಿ ಬರ್ತಾರೆ ಅಂತ ಹೇಳಿ ಕೊನೆಗೆ ಹೋಗ್ತಾರೆ. ಅವ್ರವ್ರ ಕೆಲಸವನ್ನ ಮಾಡೋದಕ್ಕೆ ಉಗ್ರಪ್ಪನ ಆ ಮಗ್ಗದ ಬಳಿ ನಿಂತ್ಕೋತಾರೆ. ಉಗ್ರಪ್ಪ ಹೋಗ್ತಾನೆ, ಮೆಷನ್ ಅನ್ನ ಆನ್ ಮಾಡ್ಬೇಕು. ಎಲ್ರು ಅವರವರ ಒಂದು ಮೆಷನ್ ಗಳ ಹತ್ರ ನಿಂತ್ಕೊಂಡಿದ್ದಾರೆ. ಅಷ್ಟರಲ್ಲಿ ಯಾರೋ ಹೊರಗಡೆ ಕೂಗ್ದಂಗ ಆಗತ್ತೆ. ಉಗ್ರಪ್ಪ ಹೊರಗಡೆ ಬರ್ತಾನೆ. ಇತ್ತಗಡೆ ಅರಸಪ್ಪನು ಕೂಡ ತನ್ನ ಮಗ್ಗದ ಬಳಿಯಲ್ಲಿ ನಿಂತಿರ್ತಾನೆ. ಅದ್ರ ನೋಡ್ತಾನೆ, ಆ ಒಂದು ಮಗ್ಗಕ್ಕೆ ಹಾಕಿದ್ದಂತ ಬೆಲ್ಟ್ ಕಳ್ಸ್ಕೊಬಿಟ್ಟಿದೆ. ಸರಿ, ಏನ್ ಮಾಡೋದು, ರೆಡಿ ಮಾಡ್ಬೇಕು ಅಂತ ಹೇಳಿ ಆ ಬೆಲ್ಟ್ ಹಾಕೋದಕ್ಕೆ ಅಂತೇಳಿ ಅಲ್ಲಿ ಕೈ ಇಟ್ಟು ಬೆಲ್ಟ್ ಹಾಕ್ತಾ ಇರ್ತಾನೆ. ಅಷ್ಟರಲ್ಲಿ ಉಗ್ರಪ್ಪ ಹೊರಗಡೆಯಿಂದ ಬಂದು ಎಲ್ಲ ರೆಡಿ ಇದೆಯಲ್ಲ ಅಂತೇಳಿ ಸ್ವಿಚ್ ಹಾಕ್ಬಿಡ್ತಾನೆ. ಸ್ವಿಚ್ ಹಾಕಿದ ತಕ್ಷಣ ಆ ಮೆಷನ್ ಆರಂಭ ಆಗತ್ತೆ. ಆ ಕೈ ಕಟ್ಟಾಗಿ ಒಂದೇ ಸಮನೆ ಆ ಕೆಂಪು ನೀರು ಚಿಲ್ ಅಂತ ಚಿಲ್ ಬಿಡುತ್ತೆ. ಏನ್ ಅಂತಿದಾನೆ ಈ ಅರಸಪ್ಪ. ಎಲ್ಲ ನೋಡ್ತಾರೆ, ದಿಗ್ಭ್ರಮೆ. ಏನ ಎಲ್ಲ ಒಂದು ಕೆಂಪು ನೀರು ಚೆಲ್ಬಿಟ್ಟಿದೆ, ಎಲ್ರು ದಿಗ್ಭ್ರಮೆ ಆಗೋಯ್ತು. ಎಲ್ಲೋ ಒಂದ್ ಕಡೆ ಅಯ್ಯೋ ಅಯ್ಯೋ ಅನ್ನುವಷ್ಟರಲ್ಲೇ ಚೌಡಪ್ಪ ಓಡೋಗಿ ಅವನಿಗೆ ಟವಲನ್ನ ಸುತ್ತಿದಾನೆ, ಆ ಕೆಂಪು ನೀರ್ನ ಕಡಿಮೆ ಮಾಡ್ಲು ಅಂತ ಹೇಳಿ. ಅಷ್ಟರಲ್ಲಿ ಯಾರೋ ಸ್ವಿಚ್ ಆಫ್ ಮಾಡ್ರಪ್ಪ ಅಂದ್ರಂತೆ. ಯಾರೋ ಒಬ್ರು ಹೋಗಿ ಸ್ವಿಚ್ ಆಫ್ ಮಾಡಿದ್ರು. ಏನು ಅವನ್ ಕೈ ಕಟ್ಟಾಗೆ ಬಿಟ್ಟಿದೆ, ನೇತಾಡ್ತಾ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ತಕ್ಷಣದಲ್ಲಿ ಉಗ್ರಪ್ಪ ಬಂದ. ಅವನು ಏನ್ ಮಾಡ್ಬೇಕು ಅಂತ ಗೊತ್ತಾಗಿದ್ದಿಲ್ಲ. ಯಾರೋ ಹೇಳಿದ್ರಂತೆ ಡಾಕ್ಟ್ರು ಅಂದ್ರಂತೆ. ಡಾಕ್ಟರ್ ಕರ್ಕೊಬರೋಗಿ ಎಂಬುದಾಗಿ ಓಡಿಸಿದ್ರು. ಅವರು ಡಾಕ್ಟರ್ನು ಕೂಡ ಕರ್ಕೊ ಬಂದ್ರು. ಅವರು ಕೆಲವು ಇಂಜೆಕ್ಷನ್ ಗಳನ್ನ ಕೊಟ್ಟು ಈ ರಕ್ತಸ್ರಾವವನ್ನ ನಿಲ್ಲೋ ಹಾಗೆ ಮಾಡಿದ್ರು. ಕೊನೆಗೆ ಕೈ ಬೇರೆ ಹಾಗೆ ನೇತಾಡ್ತಾ ಇದೆ. ನೋಡಿದ್ರು, ಇದು ಇಲ್ಲ ಆಗಲ್ಲ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಪ್ಪ ಎಂಬುದಾಗಿ ಅವರು ಸಜೆಷನ್ ಅನ್ನ ಮಾಡ್ತಾರೆ. ಅಷ್ಟರಲ್ಲಿ ಯಾರೋ ಅಂದ್ರಂತೆ, ನಾವು ಗಾಡಿ ತಂದ್ಬಿಡ್ತೀವಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ ಎಂಬುದಾಗಿ. ಯಾರೋ ಹೋಗ್ಬಿಟ್ಟು ಗಾಡಿಯನ್ನ ತಂದ್ರು. ಅಷ್ಟರಲ್ಲಿ 4 ಜನ ಅರಸಪ್ಪನನ್ನು ಹೊತ್ಕೊಂಡ್ ಬಂದು ಗಾಡಿ ಮೇಲೆ ಹಾಕೊಂಡು ದೊಡ್ಡ ಆಸ್ಪತ್ರೆಯ ಕಡೆಗೆ ಹೊರಟಿದ್ದಾರೆ ಅಂತಕ್ಕಂಥದ್ದು. ಬಂದಂತ ಡಾಕ್ಟರ್ಗೆ ಫೀಸ್ ಸಿಗ್ಲಿಲ್ಲ, ಎಲ್ಲ ಆ ಕಡೆ ಹೋಗ್ಬಿಟ್ರು. ಅದಕ್ಕೆ ಬಂದಂತ ಡಾಕ್ಟ್ರು ಈ ಒಂದು ನಂಜುಂಡನ ನೋಡ್ಬಿಟ್ಟು, ಏನಪ್ಪಾ 15 ರೂಪಾಯಿ ಕಣಯ್ಯ, ಬಿಲ್ ಕಳಿಸ್ಬಿಡಯ್ಯ ಎಂಬುದಾಗಿ ಹೇಳ್ಬಿಟ್ಟು ಹೊರಟ್ರಂತೆ ಅಂತಕ್ಕಂಥದ್ದು. ಇತ್ ಕಡೆ ಗಾಡಿ ಬಂದು ದೊಡ್ಡ ಆಸ್ಪತ್ರೆಯ ಬಳಿ ನಿಂತಿದೆ. ಅಲ್ಲಿ ಸರ್ಜನ್ ಡಾಕ್ಟ್ರು ಡ್ಯೂಟಿ ಮೇಲೆ ಇದ್ರಂತೆ. ಇನ್ನು ಓಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಗಾಯವನ್ನೆಲ್ಲವನ್ನ ಶುಭ್ರಗೊಳಿಸಿ ಮತ್ತೆ ಕೆಲವು ಇಂಜೆಕ್ಷನ್ ಗಳನ್ನ ಕೊಡ್ತಾರೆ. ಆ ನಂತರದಲ್ಲಿ ನೋಡ್ತಾರೆ, ಬ್ಯಾಂಡೇಜ್ ಕಟ್ತಾರೆ. ಆದ್ರೆ ಇಲ್ಲಾಗೋ ಕೆಲಸ ಅಲ್ಲ ಅದು. ಉಗ್ರಪ್ಪನ್ ಕರೆದು ಹೇಳ್ತಾರೆ, ಉಗ್ರಪ್ಪನವರೇ ಇದಕ್ಕೆ ಪ್ಲಾಸ್ಟಿಕ್ ಸರ್ಜನೆ ಆಗ್ಬೇಕು. ಆ ದಿಸೆಯಿಂದಾಗಿ ನಂಗೆ ಗೊತ್ತಿರ್ತಕ್ಕಂತ ಒಬ್ಬ ಫ್ರೆಂಡ್ ಇದ್ದಾರೆ, ಅವರು ಒಳ್ಳೆ ಡಾಕ್ಟ್ರು, ನನ್ನ ಕ್ಲಾಸ್ಮೇಟ್ ಕೂಡ, ಡಾಕ್ಟರ್ ರಾಮದೇವ ಅಂತ, ಅವ್ರ ಬಳಿಗೆ ನೀವು ಪಟ್ಟಣಕ್ಕೆ ಕರ್ಕೊಂಡು ಹೊಟ್ಟೋಗಿ ಎಂಬುದಾಗಿ ಹೇಳಿದ್ರಂತೆ. ಅಷ್ಟರಲ್ಲಿ ಉಗ್ರಪ್ಪನಿಗೆ ಅಯ್ಯೋ, ಪಟ್ಟಣದಲ್ಲೆಲ್ಲ ಖರ್ಚು ನಾನ್ ಮಾಡ್ಬೇಕಾ, ಇದೆಂತ ಕತೆ ಆಯ್ತು, ಇದೇನು ಎಂಬುದಾಗಿ ಯೋಚನೆ ಮಾಡ್ತಿರ್ತಾರೆ.
ಕೊನೆಗೆ ಉಗ್ರಪ್ಪ ಹೇಳಿದ್ರಂತೆ, ಇವನು ಅಲ್ಲಿವರೆಗೆ ಹೋಗ್ತಾನ, ಈ ಕೈ ಉಳ್ಕೊಳ್ಳುತ್ತಾ ಅಂತ, ನೀವು ತಕ್ಷಣ ಕರ್ಕೊಂಡು ಹೋದ್ರೆ ಖಂಡಿತ ಮತ್ತೆ ಇವನು ಏನು ಅಂತ ಸಮಸ್ಯೆ ಆಗಲ್ಲ, ಜರ್ನಿ ಮಾಡ್ಬೋದು ಎಂಬುದಾಗಿ ಹೇಳಿದ್ರಂತೆ. ಅಲ್ಲಿದ್ದಂತ ಈ ಅರಸಪ್ಪನ ತಂದೆ ಮತ್ ಇತರರು ಕೂಡ ಹೇಳಿದ್ರಂತೆ, ಉಗ್ರಪ್ಪನವ್ರೆ ಕರ್ಕೊಂಡ್ ನಡೆದ್ ಬಿಡಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ ಸಂಬಳದಲ್ಲಿ ನೀವು ವಜಾ ಮಾಡ್ಕೊಳ್ಳಿ ಎಂಬುದಾಗಿ ಹೇಳಿದ್ರಂತೆ. ಉಗ್ರಪ್ಪನಿಗೆ ಇವರೆಲ್ಲಾ ಕೊಬ್ಬೋಗ್ಬಿಟ್ಟವ್ರೆ, ಏನ್ ಮಾಡೋದು ಅಂತ ಅನ್ಕೊಂಡಂತೆ. ಆದ್ರೆ ಏನು ಮಾಡಕ್ ಆಗೋದಿಲ್ಲ. ಊರಿಗೆ ಒಂದು ಟ್ಯಾಕ್ಸಿ ಇತ್ತಂತೆ, ಅದನ್ನ ಕರೆಸ್ತಾರೆ. ಆ ಟ್ಯಾಕ್ಸಿನಲ್ಲಿ ಈ ಅರಸಪ್ಪನ ತಂದೆ ಮತ್ತು ಚೌಡಪ್ಪ ಕುಳಿತುಕೋತಾರೆ. ಈ ಒಂದು ಅರಸಪ್ಪನನ್ನ ಹಿಡ್ಕೊಂಡು ಕೈಯನ್ನು ಪಕ್ಕದಲ್ಲೇ ಹಿಡ್ಕೋತಾರೆ, ನೇತಾಡ್ತಿದ್ದಂತ ಕೈಯನ್ನ. ಕಾರು ಹೊರಡುತ್ತೆ, ಉಗ್ರಪ್ಪ ಮುಂದೆ ಕುಳಿತುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕಾರು ಆ ಹಾದಿಯ ಮಧ್ಯದಲ್ಲಿ 2 ಕಡೆ ನಿಲ್ತಂತೆ, ಅದ್ರ ಟೈರು ಬ್ಲಾಸ್ಟ್ ಆಗಿ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಪಟ್ಟಣಕ್ಕೆ ಹಾಸ್ಪಿಟ್ಲ್ ಬಳಿ ಬಂದು ತಲುಪುವ ಹೊತ್ತಿಗೆ ಸಂಜೆ 6 ಗಂಟೆ ಆಗ್ಬಿಟ್ಟಿತ್ತಂತೆ. ಏನ್ ಮಾಡೋದು, ಅಲ್ಲಿ ಡಾಕ್ಟ್ರು ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಇನ್ನು ಡಾಕ್ಟರ್ ರಾಮದೇವ್ ಕೂಡ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಉಗ್ರಪ್ಪನಿಗೆ ಎಲ್ಲೆಲ್ಲೋ ಕರ್ಕೊ ಬಂದಿ ಅಂತ ಅನ್ನಿಸ್ತಾ ಇದೆ, ಆದ್ರೂ ಕೂಡ ಕರ್ಕೊ ಬಂದ್ಬಿಟ್ಟಿದ್ದಾನೆ. ಏನ್ ಮಾಡೋದು ಅನ್ನುವಾಗ ಮುದ್ದು ಸ್ವಾಮಿ ನೆನಪಾಗ್ಬಿಟ್ರಂತೆ. ಅಳಿನ್ಗೆ ಒಂದು ಫೋನ್ ಮಾಡ್ಬಿಡೋಣ ಅಂತ ಹೇಳಿ ಲೆಜಿಸ್ಲೇಟಿವ್ ಆಫೀಸ್ಗೆ ಒಂದು ಕರೆಯನ್ನು ಮಾಡ್ತಾರೆ. ಆ ಕಡೆಯಿಂದ ಉತ್ತರ ಬರುತ್ತೆ, ಅವರು ಇಲ್ಲಿಲ್ಲ, ಆದ್ರೆ ಹೋಟೆಲ್ ಕುಬೇರಾಗ ಹೋಗಿದ್ದಾರೆ, ಯಾವ್ದೋ ಒಂದು ಪಾರ್ಟಿ ಇತ್ತು, ಅಲ್ಲಿಗೆ ನೀವು ಕರೆ ಮಾಡ್ಬೋದು ಅಂತ ಹೇಳ್ತಾರೆ. ಆ ಫೋನ್ ನಂಬರ್ ತೆಗೆದುಕೊಂಡು ಹೋಟೆಲ್ ಕುಬೇರದಾಗೆ ಫೋನ್ ಅನ್ನ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ತನ್ನ ಅಳಿಯ ಫೋನ್ ಅನ್ನ ಪಿಕ್ ಮಾಡ್ತಾರೆ. ಮಾಡಿ ಏನಿದು ಅಂತ ಕೇಳಿದಂತ ಸಂದರ್ಭದಲ್ಲಿ ಹೀಗೀಗ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಅಳಿಯ ಮುದ್ದು ಸ್ವಾಮಿ, ನಾನೀಗ ಬರೋಕ್ ಆಗೋದಿಲ್ಲ, ಆದ್ರೆ ಡಾಕ್ಟರ್ ರಾಮದೇವ್ ಅವ್ರಿಗೆ ನಾನು ಫೋನ್ ಮಾಡ್ತೀನಿ ಬಿಡಿ ಎಂಬುದಾಗಿ ಫೋನ್ ನ ತಟ್ ಅಂತ ಇಟ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಉಗ್ರಪ್ಪನಿಗೆ ನನ್ನ ಅಳಿಯ ಏನಪ್ಪಾ ಬೆಲೆನ ಕೊಡಲ್ಲ ಅಂತಾನು ಕೂಡ ಅನ್ಸುತ್ತೆ. ಆದ್ರೆ ಫೋನ್ ಇಟ್ಟು ಅರ್ಧ ಗಂಟೆನಲ್ಲೇ ಡಾಕ್ಟರ್ ರಾಮದೇವ್ ಆಸ್ಪತ್ರೆಗೆ ಬರ್ತಾರೆ. ಸರಿ ಬಂದಿದ್ದಾರೆ, ನೋಡ್ತಾರೆ, ಕೈ ಕಟ್ಟಾಗ್ಬಿಟ್ಟಿದೆ, ಎಲ್ಲವನ್ನ ನೋಡ್ತಾರೆ, ಹೇಳ್ತಾರೆ ಇದು ಅಪೆಂಟುಟೇಟ್ ಆಗ್ಬೇಕು, ಇದನ್ನೆಲ್ಲವನ್ನ ನಾವು ಸರಿ ಮಾಡ್ಕೊಡ್ತೀವಿ, ಆದ್ರೆ ಪೇಷಂಟ್ಗೆ ಈ ಕೈಯನ್ನ ಜೋಡ್ಸಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕೈ ಕಟ್ಟಾಗಿ ಅರ್ಧ ಗಂಟೆ ಒಳಗಡೆ ಬಂದ್ರೆ ಮಾತ್ರ ಕೆಲಸ ಆಗ್ತದೆ. ಈಗ ಕೈ ಕೊಳೆಯುವ ಸ್ಟೇಜ್ ಬಂದಿದೆ, ಆ ದಿಸೆಯಿಂದಾಗ ಆಗೋದಿಲ್ಲ, ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ, ಒಂದ್ 4 ದಿನ ಇಲ್ಲಿ ರೆಸ್ಟ್ ಮಾಡ್ಲಿ, ಆ ನಂತರದಲ್ಲಿ ನೀವು ಕರ್ಕೊ ಹೋಗ್ಬೋದು, ಏನು ತೊಂದ್ರೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಉಗ್ರಪ್ಪನ ಎಲ್ಲೆಲ್ಲೋ ಕರ್ಕೊ ಬಂದಿ, ಈ ಖರ್ಚೆಲ್ಲ ನಂದೇ ಆಯ್ತು ಅಂತ ಅನ್ಸುತ್ತೆ. ಕೊನೆಗೆ ಉಗ್ರಪ್ಪ, ಇನ್ನೇನ್ರಪ್ಪ ಆಯ್ತಲ್ಲ, ಇನ್ನು ಅವ್ರಪ್ಪ ಇದ್ದಾರಲ್ಲ, ಹೊರಟ್ಬಿಡ್ರಪ್ಪ ಎಂಬುದಾಗಿ ಎಲ್ರು ಓಡಿಸ್ತಾರೆ. ಇನ್ನು ಅರಸಪ್ಪನ್ ತಂದೆ ಉಗ್ರಪ್ಪನವ್ರನ್ನ ಕೇಳ್ತಾರೆ, ಸಾವ್ಕಾರ್ರೆ ಇನ್ನು ಸ್ವಲ್ಪ ಖರ್ಚಿಗೆ ಕಾಸು ಬೇಕಾಗತ್ತೆ, ಇಲ್ಲಿ ಒಂದ್ 20 ರೂಪಾಯಿ ಇದ್ರೆ ಕೊಡ್ರಿ, ನನ್ ಮಗನ್ ಸಂಬಳದಲ್ಲಿ ಬೇಕಾದ್ರೆ ಮುರ್ಕೊಳ್ಳೋರಂತೆ ಎಂಬುದಾಗಿ ಕೇಳ್ತಾರೆ. ಉಗ್ರಪ್ಪನಿಗೆ ಎಲ್ಲೋ ಒಂದ್ ಕಡೆ ಬಹಳ ಕೋಪ, ಸಿಟ್ಟು, ಆದ್ರೂ ವ್ಯಕ್ತಪಡಿಸೋ ಆಗಿಲ್ಲ. 20 ರೂಪಾಯಿ ತೆಗೆದು ಅವನ್ ಕೈಗಿತ್ತು, ಉಗ್ರಪ್ಪನ ಕೂಡ ಹೊರಡ್ತಾರೆ. ಇನ್ನು 7ನೆಯ ದೃಶ್ಯವನ್ನ ನಾವು ನೋಡೋಣ. ಅರಸಪ್ಪ ನಗರದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಕೊಂಡಿದ್ದಾನೆ, ಈಗ ಮನೆಗ್ ಬಂದಿದ್ದಾನೆ. 1 ವಾರ ಆಗಿದೆ. ಮನೆಯಲ್ಲಿ ಎಲ್ಲಾ ಜನ ಕೂಡ ಬರ್ತಾರೆ, ಹೋಗ್ತಾರೆ, ಸಂತಾಪವನ್ನ ಸೂಚಿಸ್ತಾರೆ, ಹಿಂಗ ಆಗ್ಬಾರ್ದಿತ್ತು ಅಂತಾರೆ. ತಾಯಿ ದೇವ್ರನ್ನ ಬೈಕೊಳ್ತಾರೆ, ದೇವ್ರಿಗೆ ಕಣ್ಣಿಲ್ಲ, ನನ್ ಮಗನ್ಗೆ ಹಿಂಗ್ ಮಾಡ್ಬಿಟ್ಟ ಅಂತೇಳಿ ತಾಯಿ ದೇವ್ರನ್ನ ಬೈಕೋತಾರೆ. ಇಬ್ರು ತಂಗಿಯಂದಿರ್ತಾರೆ, ಅವ್ರಿಗೆ ಒಂಥರ ಭಯ, ಒಂದ್ ಕೈಯೇ ಹೋಗ್ಬಿಟ್ಟಿದೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಯಾವತ್ತೂ ಆಗ್ಬಾರ್ದಂತ ಒಂದ್ ಘಟನೆ ನಡೆದೋಗಿದೆ, ಒಂಥರ ಭಯ ಆಗಿ ಅವ್ರ ಮೂಲೆ ಸೇರ್ಕೋತಾರೆ. ಹೀಗೆ ಇರ್ಬೇಕಾದ್ರೆ ಆ ಮನೆಗೆ ರಂಗದಾಸ ಬರ್ತಾನೆ, ನೋಡ್ತಾನೆ, ಒಂದ್ ಕೈ ಇಲ್ಲ, ಬಹಳ ಬೇಸರ ಆಗ್ಬಿಡುತ್ತೆ, ಕರುಳು ಕಿವಿತಂಗಾಗುತ್ತೆ. ಏನ್ ಮಾಡೋದು ನೆನ್ಸ್ಕೊತಾನೆ. ಅವತ್ತಿನ ದಿನ ಮಳೆ ಬಂದಿತ್ತು, ರಾತ್ರಿ ಬಂದ, ಬಾ ಹೋಗೋಣ, ಕೋಡಿ ಹೊಡೆದಿದೆ ನೋಡೋಣ ಅಂದ, ನಾ ಬರಲ್ಲ ಅಂದೆ, ಎಷ್ಟು ಗಟ್ಟಿ ಮುಟ್ಟಾದ ಆಳು, ಇವತ್ತು ಈ ಸ್ಥಿತಿ ಆಗೋಯ್ತಲ್ಲ ಅಂತ ಹೇಳಿ ಬಹಳ ದುಃಖವನ್ನ ಪಡ್ತಾನೆ. ಅರಸಪ್ಪನ ಬಳಿಯಲ್ಲಿ ಕುಳಿತುಕೊಂಡು ಹೇಳ್ತಾನೆ, ಹೆದರ್ಕೋಬೇಡ, ಏನಾರ ಮಾಡೋಣ ಎಂಬುದಾಗಿ ಧೈರ್ಯವನ್ನ ಹೇಳ್ತಾನೆ. ಅಷ್ಟರಲ್ಲಿ ಅರಸಪ್ಪನ ತಂದೆ, ನಾನ್ ಸ್ವಲ್ಪ ಸಾವುಕಾರ ನೋಡ್ಕೊಂಡು ಬರ್ತೀನಿ ಎಂಬುದಾಗಿ ಹೋಗ್ತಾನೆ. ಸಾವುಕಾರ ಮನೆ ಹತ್ರ ಉಗ್ರಪ್ಪ ನಾನೇ ಮಾತಾಡ್ಸೋದು ಚೆನ್ನ ಅಂತ ಹೇಳ್ಬಿಟ್ಟು ಉಗ್ರಪ್ಪನೇ ಮಾತಾಡಿಸ್ತಾನೆ. ಅರ್ಥ ಹೆಂಗವನು ಅಂತಾನೆ. ಅದಕ್ಕೆ ಹೆಂಗಿರ್ತಾನೆ ಸ್ವಾಮಿ, ಕೈ ಹೋದ್ಮೇಲೆ ಅವನು ಮನುಷ್ಯನ ಎಂಬುದಾಗಿ ಉತ್ತರವನ್ನು ಕೊಡ್ತಾನೆ ಅರಸಪ್ಪನ ತಂದೆ. ಅದಕ್ಕೆ ಉಗ್ರಪ್ಪನ ಕೋಪ ಬರುತ್ತೆ, ಕೇಳ್ದಕ್ಕೆ ಉತ್ತರ ಕೊಡೋ ಲೌಡಿ ಮಗನೆ, ಹಲಾಟೆ ಮಾಡ್ಬೇಡ ಎಂಬುದಾಗಿ ಸ್ವಲ್ಪ ರೇಗ್ತಾನೆ. ಕೊನೆ ಕೇಳ್ತಾನೆ, ಇಲ್ಯಾಕ್ ಬಂದೆ ನೀನು? ಅದಕ್ಕೆ ಅರಸಪ್ಪನ ತಂದೆ, ನನ್ ಮಗನ ಗತಿ ಏನು ಸಾವುಕಾರ್ರೆ, ಏನ್ ಮಾಡೋದು ಮುಂದೆ ಎಂಬುದಾಗಿ ಕೇಳ್ತಾನೆ. ಉಗ್ರಪ್ಪ, ಅದಕ್ ನಾನೇನಯ್ಯ ಮಾಡ್ಲಿ, ನಂದೇನ್ ತಪ್ಪ, ನಾನ್ ಪ್ರತಿನಿತ್ಯ ಮಿಷನ್ ಆನ್ ಮಾಡೋ ಹಾಗೆ ಮಾಡ್ದೆ, ನಿಮ್ ಮಗನೇ ಎಲ್ಲೋ ರಾತ್ರಿ ಜಗಳ ಪಗಳ ಆಡ್ಬಿಟ್ಟು ಎಲ್ಲೋ ಅಲ್ಲಿ ಬೆಲ್ಟ್ ಹತ್ರ ಕೈ ಇಟ್ಕೊಂಡಿದ್ನೇನೋ, ನಾನೇನ್ ಮಾಡಕ್ಕಾಗತ್ತೆ ಎಂಬುದಾಗಿ ಉತ್ತರವನ್ನ ಕೊಟ್ಟ.
ಯಾವಾಗ ಉಗ್ರಪ್ಪ ಇದನ್ನ ಹೇಳದ್ನೋ ಅರಸಪ್ಪನ್ ತಂದೆಗೆ ಬೇಸರ ಆಗ್ಬಿಡುತ್ತೆ. ಒಬ್ನೇ ಮಗ ಸ್ವಾಮಿ, ಮನೇಲಿ ಯಾಕೆ ಜಗಳ ಆಡೋಣ ನಾವು, ಅಂತ ಪರಿಸ್ಥಿತಿ ಏನು ಇಲ್ವಲ್ಲ ಎಂಬುದಾಗಿ ಉತ್ತರವನ್ನ ಕೊಡ್ತಾನೆ. ಅರಸಪ್ಪನ ತಂದೆ ಏನಾದ್ರೂ ಕೊಡಿ ಸಾವುಕಾರ್ರೆ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಉಗ್ರಪ್ಪ ಏನಾರ ಅಂದ್ರೆ ಏನಪ್ಪೋ, ಹಾಸ್ಪಿಟ್ಲಲ್ಲಿ ಖರ್ಚಾಗಿದೆ 200 ರೂಪಾಯಿ, ನಿನ್ ಜೇಬ್ಗೆ ಅಂತ 20 ರೂಪಾಯಿ ಕೊಟ್ಟಿದ್ದೀನಿ, 220 ಆಯ್ತು. ಇದನ್ನೆಲ್ಲ ಮಾಫಿ ಮಾಡಿದ್ದೀನಿ. ಅವ್ನ್ ಎಲ್ಲಿವರೆಗೆ ದುಡ್ದಿದಾನೋ ಅಲ್ಲಿವರೆಗೆ ದುಡ್ಡು ಕೊಟ್ಬಿಡ್ತೀನಿ, ತೆಗೆದುಕೊಂಡು ಹೋಗು ಎಂಬುದಾಗಿ ಉಗ್ರಪ್ಪ ಹೇಳ್ತಾನೆ. ಉಗ್ರಪ್ಪ ಹೀಗೆ ಹೇಳ್ದಾಗ ಏನ್ ಸಾವುಕಾರ್ರೆ, ಮಗ ಬದುಕುದೆಂಗೆ ಇದ್ರಲ್ಲಿ ಎಂಬುದಾಗಿ ಕೇಳ್ತಾನೆ. ಸುಮ್ನೆ ವಾದಿಸ್ಬೇಡವೋ, ದುಡ್ಡು ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳಿದಾಗ ಅರಸಪ್ಪನ ತಂದೆಗೆ ಬೇಸರ ಆಗಿ ನಂಗ್ ದುಡ್ಡು ಬೇಡ, ನೀವೇ ಇಟ್ಕೊಳ್ಳಿ ಎಂಬುದಾಗಿ ಹೊರಟು ಬಿಡ್ತಾನೆ. ಇತ್ತ ಕಡೆ ಮನೆಯಲ್ಲಿ ಅರಸಪ್ಪನ ಜೊತೆನಲ್ಲಿ ತಿಮ್ಮಪ್ಪ ಇರ್ತಾನೆ, ರಂಗದಾಸ ಇರ್ತಾನೆ. ತಿಮ್ಮಪ್ಪ ತಾನು ಕಾರ್ಮಿಕರ ಮುಖಂಡನಾಗ್ಬೇಕು ಅಂತೇಳಿ ಬಯಸಿ ಇದೇ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಿ ಹಲವಾರು ವಿಚಾರಗಳನ್ನ ಇಲ್ಲಿ ಬಂದು ಮಾತನಾಡ್ತಾ ಇದ್ದಾನೆ. ತಿಮ್ಮಪ್ಪ ಹೇಳ್ತಾನೆ, ಈ ವಿಚಾರದಲ್ಲಿ ಕಾಂಪನ್ಸೇಷನ್ ಕೊಡ್ಲೇಬೇಕಾಗತ್ತೆ ರಂಗದಾಸ, ಇದರ ಏರ್ಪಾಟ್ ಆಗ್ಲೇಬೇಕು ಎಂಬುದಾಗಿ ಮಾತನಾಡ್ಕೊಳ್ತಾರೆ. ಹೀಗೆ ಮಾತನಾಡುವಂತ ಸಂದರ್ಭದಲ್ಲಿ ಅಂದಿನ ರಾತ್ರಿ ಎಲ್ಲ ಕಾರ್ಮಿಕರು ಅರಸಪ್ಪನ ಮನೆಯಲ್ಲಿ ಸೇರ್ಕೊಳ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ರಂಗದಾಸ ಹೇಳ್ತಾನೆ, ಈ ವಿಚಾರದಲ್ಲಿ ಎಲ್ರು ಕೂಡ ಒಗ್ಗಟ್ಟಾಗಿರ್ಬೇಕು. ಏನಾದ್ರೂ ಅವ್ರೇನಾದ್ರೂ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ನೀವು ಕೆಲ್ಸಕ್ಕೆ ಹೋಗೋದು ಬೇಡ, ಅವ್ರು ಏನ್ ಮಾಡ್ತಾರೆ ನೋಡ್ಕೊಳ್ಳೋಣ ಎಂಬುದಾಗಿ ಹೇಳ್ತಾನೆ. ಹಾಗೆ ಹೇಳ್ತಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಕಾರ್ಮಿಕರು ಇದಾಗೋ ಕೆಲ್ಸ ಏನ್ರಪ್ಪ, ನಮ್ಮ ಹೊಟ್ಟೆ ತುಂಬೋದು ಹೇಗೆ, ನಮ್ ಹೆಂಡತಿ ಮಕ್ಳು ಜೀವನ ಮಾಡೋದು ಹೇಗೆ, ಇದೆಲ್ಲ ಆಗದ್ ಕೆಲ್ಸ ಬಿಡ್ರಪ್ಪ ಎಂಬುದಾಗಿ ಹೇಳ್ತಾರೆ. ರಂಗದಾಸನಿಗೆ ಕೋಪ ಬರುತ್ತೆ. ನೀವ್ ಹೀಗೆ ಬದುಕಿ ಇದೇ ನಿಮ್ ಬದುಕಾಯ್ತು, ಏನು ಬದಲಾವಣೆನೇ ಇಲ್ಲ ಎಂಬುದಾಗಿ ಕೋಪ ಮಾಡ್ಕೊಳ್ತಾನೆ. ಅಷ್ಟರಲ್ಲಿ ಇವರೆಲ್ಲರೂ ಕೂಡ ದೇವ್ರು ಮಾಡ್ದಂಗ ಆಗ್ತದೆ ಬಿಡ್ರಪ್ಪ ಎಂಬುದಾಗಿ ಒಬ್ಬೊಬ್ರು ಖಾಲಿ ಮಾಡ್ತಾರೆ ಮನೆಯನ್ನ. ಇತ್ತ ಕಡೆ ರಂಗದಾಸನಿಗೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಈ ವಿಚಾರದಲ್ಲಿ ಅಂತಕ್ಕಂತ ಒಂದು ಯೋಚನೆ ಬಂದು ಕೊರಿತಾ ಇದೆ. ರಂಗದಾಸ ಮನೆಗೆ ಬಂದಂತ ಸಂದರ್ಭದಲ್ಲಿ ಚೌಡಪ್ಪ, ಯಾಕ್ ಮಗ ಇದೆಲ್ಲ ನಿನಗ್ ಬೇಕು, ದಣಿಯನ್ನ ಎದುರಾಕೊಳ್ಳೋಕ್ ಆಗುತ್ತಾ ಎಂಬುದಾಗಿ ಕೇಳ್ತಾನೆ. ರಂಗದಾಸ ಅದಕ್ಕೆ, ನೋಡಪ್ಪ ಅವರು ನಮ್ಗೆ ದಣಿಯಲ್ಲ, ನಾನು ಅವರ ವಿರುದ್ಧ ಏನು ಮಾಡೋದಿಲ್ಲ, ಆದ್ರೆ ನ್ಯಾಯ ಕೇಳ್ತೀನಪ್ಪ ಎಂಬುದಾಗಿ ಹೇಳ್ತಾನೆ. ಆಗ ಚೌಡಪ್ಪನಿಗೆ ಸಮಾಧಾನ ಆಗುತ್ತೆ, ಮಲ್ಗೋಕೆ ಹೊರಡ್ತಾನೆ. ಬೆಳಿಗ್ಗೆ 8 ಗಂಟೆ, ಎಲ್ರು ಕೂಡ ಕೆಲ್ಸಕ್ಕೆ ಹೊರಟಿದ್ದಾರೆ. ಉಗ್ರಪ್ಪನ ಆ ಒಂದು ಮಗ್ಗದ ಮುಂದೆ ಎಲ್ರು ಕೂಡ ನೆರೆದಿದ್ದಾರೆ. ಅಲ್ಲಿ ಅವತ್ತಿನ ದಿನ ರಂಗದಾಸನು ಇದ್ದಾನೆ, ತಿಮ್ಮಪ್ಪನು ಇದ್ದಾನೆ. ಉಗ್ರಪ್ಪ ನೋಡ್ತಾನೆ, ಯಾಕೋ ಎಲ್ಲಾ ಸೇರ್ಬಿಟ್ಟವ್ರೆ ಅಂತ ಹೇಳಿ ಪ್ರತಿನಿತ್ಯದ ವರ್ಷನಲ್ಲಿ ಹೇಗೆ ಮಾತನಾಡ್ತಿದೋ ಹಾಗೆ ಹೇಳ್ತಾನೆ, ನಡ್ರ ಎಲ್ರು ಒಳಗೆ ಎಂಬುದಾಗಿ ಹೇಳ್ತಾನೆ. ಅಷ್ಟರಲ್ಲಿ ರಂಗದಾಸ ಮುಂದೆ ಬಂದು ಮಾತನಾಡ್ತಾನೆ, ಅವರು ಹೋಗೋ ಮುಂಚೆ ಒಂದು ವಿಷಯ ಇತ್ಯರ್ಥ ಆಗ್ಬೇಕು ಎಂಬುದಾಗಿ ಕೇಳ್ತಾನೆ. ಅದೇನೋ ಅಂತಾನೆ. ಅದಕ್ಕೆ ನೀವು ಈ ಅರಸಪ್ಪನಿಗೆ ಕಾಂಪನ್ಸೇಷನ್ ಕೊಡ್ಬೇಕು, ಅದು 5,000 ರೂಪಾಯಿನ ಕೊಡ್ಬೇಕು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಉಗ್ರಪ್ಪ, ನೀನ್ ಯಾವನೋ ಕೇಳೋಕೆ ಬೋಸುಡಿ ನನ್ನ ಮಗನೇ ಎಂಬುದಾಗಿ ಬೈತಾನೆ. ಆಗ ರಂಗದಾಸ, ನಾನು ಅರಸಪ್ಪನ ಪಕ್ಕದ ಮನೆಯವನು, ನಾನು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಉಗ್ರಪ್ಪ, ಒಂದು ಬಿಡುಗಾಸು ಕೂಡ ನಾನು ಕೊಡೋದಿಲ್ಲ ಕಣೋ, ಅದೇನ್ ಮಾಡ್ತೀರಾ ಮಾಡ್ಕೋ ಹೋಗಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ನಾವು ಇಲ್ಲೇ ಧರಣಿಗೆ ಕೂರ್ತೀವಿ, ಅದೆಷ್ಟು ದಿನ ಆದ್ರೂ ಆಗ್ಲಿ ಎಂಬುದಾಗಿ ಎಲ್ರು ಕೂಡ ಅಲ್ಲಿ ಕುಳಿತು ಬಿಡ್ತಾರೆ. ಅಷ್ಟರಲ್ಲಿ ಗಂಗಾಧರ ಎಮ್ಮೆಗೆ ಅರ್ಜಿ ಹಾಕ್ತೀನಿ ಅಂತ ಹೋಗಿದ್ದವನು ಮನೆಗ್ ಬರ್ತಾನೆ. ನೋಡ್ತಾನೆ ಉಗ್ರಪ್ಪ, ಅವ್ನ್ ಕರೆದು ಹೇಳ್ತಾನೆ, ನೋಡೋ ನಿನ್ ಸ್ನೇಹಿತ, ಅವನ್ಗೆ ಸ್ವಲ್ಪ ಬುದ್ಧಿ ಹೇಳು, ಹೀಗೆಲ್ಲ ಮಾಡ್ಬೇಡ ಎಂಬುದಾಗಿ ಅವನನ್ನು ಕಳ್ಸಿಕೊಡ್ತಾನೆ. ಗಂಗಾಧರ ಹೊರಗೋಗಿ ಇದೇನೋ ರಂಗ ಎಂಬುದಾಗಿ ಕೇಳುವಷ್ಟರಲ್ಲಿ ರಂಗದಾಸ, ನೋಡ್ ಗಂಗಾಧರ, ಈ ವಿಚಾರದಲ್ಲಿ ನೀನು ತಲೆ ಹಾಕ್ಬೇಡ, ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಎಂಬುದಾಗಿ ಹೇಳ್ಬಿಡ್ತಾನೆ. ಇನ್ನು ಗಂಗಾಧರ ಏನ್ ಮಾತಾಡೋದು ಅಂತ ಗೊತ್ತಿಲ್ದೇನೆ ಒಳಗೋಗ್ಬಿಡ್ತಾನೆ. ಉಗ್ರಪ್ಪ ಚೌಡಪ್ಪನನ್ನು ಕೊರತು ನಿನ್ ಮಗ ಲೀಡರ್ ಆಗೋ ಕೊಟ್ಟಿದ್ದಾನೆ, ಒಂದ್ 4 ದಿನ ಹೊಟ್ಟೆಗೆ ಹಿಟ್ಟಿಲ್ದೇ ಇದ್ರೆ ಎಲ್ಲ ಸರಿ ಹೋಗುತ್ತೆ, ಅದ್ಬಸ್ತಲ್ಲಿ ಇರ್ಬೇಕು ಎಂಬುದಾಗಿ ಬೈಕೊಂಡು ಒಳಗ್ ಬರ್ತಾನೆ. ಅದೇ ಸಂದರ್ಭದಲ್ಲಿ ಪಾಪಣ್ಣಿ ಗಲಾಟೆ ಮಾಡ್ತಿರ್ತಾನೆ. ಸೂರಮ್ಮನ್ನ ಕೇಳ್ತಾನೆ, ಏನೇ ಅದು, ಇವನ್ ಏನೇ ಬಂದಿದೆ ಎಂಬುದಾಗಿ. ಅವನಿಗೆ ಜ್ವರ ಬಂದಿದೆ, ಏನ್ ಮಾಡೋದು, ಅಲ್ಲಿ ಶಬ್ದ ಆಗ್ತಾ ಇದೆ ಹೊರಗಡೆ ಎಂಬುದಾಗಿ ತಿರುಗಿಸಿ ಸೂರಮ್ಮನು ಮಾತಾಡ್ಬಿಡ್ತಾಳೆ. ಕೋಪದಲ್ಲಿದ್ದಂತ ಉಗ್ರಪ್ಪ ಅವಳ ಕೆನ್ನೆಗೆ ಪಟಾರ್ ಅಂತ ಹೊಡಿತಾನೆ. ಅಷ್ಟರಲ್ಲಿ ಗಂಗಾಧರ, ಅಪ್ಪ ಈ ಸಂದರ್ಭದಲ್ಲಿ ನೀನು ಅತ್ತಗಿ ದುಡ್ಡು ಕೊಟ್ಟು ಮುಗಿಸ್ಬಿಡೋದೆ ಒಳ್ಳೇದು ಎಂಬುದಾಗಿ ಹೇಳ್ತಾನೆ. ಅತ್ತಿಗೆ ಗಂಗಾಧರನ ಮೇಲೆ ಕೋಪಗೊಳ್ತಾನೆ. ನಿನ್ಗೇನ ಗೊತ್ತು ದುಡ್ಡಿನ ಬೆಲೆ, ಅದೆಲ್ಲ ಎಮ್ಮೆ ಮಾಡ್ಬೇಕು ಅಂತ ಹೋಗ್ತೀಯಲ್ಲ, ನಿನ್ಗೇನ್ ಗೊತ್ತಾಗತ್ತೆ ಅಂತೇಳಿ ಅವನ ಮೇಲೂ ಕೂಡ ರೇಗಾಡ್ತಾನೆ. ಮೊದಲೇ ಇವನು ಎಮ್ಮೆ ಮಾಡೋದು ಇಷ್ಟ ಇಲ್ದಿರ್ತಕ್ಕಂತ ಉಗ್ರಪ್ಪನಿಗೆ ಒಂದಷ್ಟು ಕೋಪ ಇವನ್ ಮೇಲೆ ಇರುತ್ತೆ. ಆ ಒಂದು ನನ್ನ ಮಗದಲ್ಲಿ ಕೆಲಸ ಮಾಡ್ತಕ್ಕಂತ ಚೌಡಪ್ಪನ ಮಗ ಎಮ್ಮೆ ಮಾಡ್ಬಿಡ್ತಾನಲ್ಲ
ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ ಇವನಿಗೆ ಎಮ್ಮೆ ಮಾಡಕ್ ಬಿಟ್ಟಿರ್ತಾನೆ. ಉಗ್ರಪ್ಪನಿಗೆ ಏನು ಮಾಡೋಕ್ ಆಗ್ತಾ ಇಲ್ಲ. ಮಧ್ಯಾಹ್ನ ಆಗತ್ತೆ, ಅವ್ರು ಅಲ್ಲೇ ಕುಳಿತಿದ್ದಾರೆ. ಈ ಒಂದು ಚೌಡಪ್ಪನ ಮಗ ರಂಗದಾಸ್ನಿಂದಲೇ ಇದಾಗ್ತಾ ಇರೋದು. ಇವನ್ಗೆ ಬುದ್ಧಿ ಕಲ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂಬುದಾಗಿ ಯೋಚನೆ ಮಾಡ್ತಾ ತಕ್ಷಣದಲ್ಲಿ ಕುಸ್ತಿಯ ಮಂಚಣ್ಣ ನೆನ್ಪ್ ಬಂದ್ಬಿಡ್ತಾನೆ. ಇವನಿಂದಲೇ ಅವನಿಗೆ ಬುದ್ಧಿ ಕಲ್ಸ್ಬೇಕು ಅಂತ ಹೇಳಿ ನಂಜುಣ್ಣನ ಕರೆದು, ಹೋಗುವ ಮಂಚಣ್ಣನ ಕರ್ಕೊಬಾ ಸಂಜೆ ಎಂಬುದಾಗಿ ಕಳ್ಸ್ಕೊಡ್ತಾನೆ. ಮಂಚಣ್ಣ ಬರ್ತಾನೆ. ಮಂಚಣ್ಣನ ಜೊತೆ ಎಲ್ಲ ವಿಚಾರವನ್ನ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಪ್ರಾಣ ಹೋಗ್ಬಾರ್ದು, ಚೆನ್ನಾಗ್ ತದಕ್ಬೇಕು ಎಂಬುದಾಗಿ ಹೇಳ್ತಾನೆ. ನಂಗೆ ಗೊತ್ತಿಲ್ವಾ ಬಿಡಿ ಗೌಡ್ರೆ ಎಂಬುದಾಗಿ ಮಂಚಣ್ಣ ಹೇಳ್ದಾಗ, ದುಡ್ಡೆಷ್ಟು ಎಂಬುದಾಗಿ ಕೇಳ್ತಾನೆ. 200 ರೂಪಾಯಿ ಕೊಟ್ರೆ ಮುಗಿಯುತ್ತೆ ಕೆಲ್ಸ ಎಂಬುದಾಗಿ ಕೇಳಿದಾಗ, 200 ಅಂತಾನೆ. ನೋಡಿ, ಗೌಪ್ಯವಾಗಿ ಇಡ್ಬೇಕು, ಮತ್ತೆ ಅವನ್ ಪ್ರಾಣ ಹೋಗ್ಬಾರ್ದು, 200 ರೂಪಾಯಿ ಹಾಗೆ ಬೇಕು ಎಂಬುದಾಗಿ ಹೇಳ್ತಾನೆ. ವಿಧಿ ಇಲ್ದೇನೆ ಉಗ್ರಪ್ಪ 200 ರೂಪಾಯಿನ ಜೇಬಿಂದ ತೆಗೆದು ಮಂಚಣ್ಣನ ಕೈಗೆ ಇಡ್ತಾನೆ. ಅವತ್ತಿನ ದಿನ ಕಳೆಯುತ್ತೆ. ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಮತ್ತೆ ಉಗ್ರಪ್ಪನ ಆ ಒಂದು ಮಗ್ಗದ ಬಳಿ ಎಲ್ರು ಸೇರಿದ್ದಾರೆ. ಆದ್ರೆ ಅಲ್ಲಿ ರಂಗದಾಸ ಚೌಡಪ್ಪ ಇಲ್ಲ. ಬಂದ್ ನೋಡ್ತಾನೆ, ಓಹೋ ಮಂಚಣ್ಣ ಕೆಲ್ಸ ಮಾಡಿದಾನೆ ಅಂತ ಅನ್ಕೋತಾನೆ. ಆದ್ರೆ ಕಾರ್ಮಿಕರೆಲ್ಲ ಅವನನ್ನ ದುರ್ಗುಟ್ಕೊಂಡು ನೋಡ್ತಾರೆ. ಇವ್ರಿಗೆ ಏನಾದ್ರೂ ವಿಚಾರ ಗೊತ್ತಾಗ್ಬಿಟ್ಟಿದ್ಯಾ ಅಂತಕ್ಕಂತ ಯೋಚನೆ ಉಗ್ರಪ್ಪನಲ್ಲಿ ಬರುತ್ತೆ. ಆದ್ರೆ ತೋರಿಸ್ಕೊಳ್ದೇನೆ ಹಾಗೆ ಒಳಗೆ ಹೋಗ್ತಾನೆ. 11 ಗಂಟೆ ಹೊತ್ತಿಗೆ ಚೌಡಪ್ಪ ಮತ್ತು ರಂಗದಾಸ ಬರ್ತಾರೆ. ರಂಗದಾಸನ ಕೈಗೆ ಬ್ಯಾಂಡೇಜ್ ಆಗಿದೆ. ಡಾಕ್ಟ್ರು ಅವನ ಕೈಗೆ ಸ್ಲಿಂಗ್ ಅನ್ನ ಹಾಕಿ ಕಳ್ಸಿಕೊಟ್ಟಿದ್ದಾರೆ. ನೋಡ್ತಾರೆ. ನೋಡ್ದಂತ ನೇಕಾರರು ಅವನಿಗೆ ಜೈ ಜೈಕಾರವನ್ನ ಹಾಕ್ತಾರೆ. ಉಗ್ರಪ್ಪ ಬಂದ್ ನೋಡ್ತಾನೆ. ಓಹೋ ಬಂದಲ್ಲ ಇವನು ಎಂಬುದಾಗಿ ಹೇಳ್ತಾರೆ. ಆದ್ರೆ ರಂಗದಾಸ ಶಾಂತವಾಗಿ ಹೇಳ್ತಾನೆ, ನೋಡಿ ಉಗ್ರಪ್ಪನವ್ರೆ, ನೀವು ಎಷ್ಟು ದಿನ ಆದ್ರೂ ಕೂಡ ಈ ಹಣವನ್ನ ತಲುಪಿಸಿಲ್ಲ ಅಂತ ಹೇಳಿದ್ರೆ ನಾವು ಈ ಜಾಗದಿಂದ ಕದಲಲ್ಲ. ನಾವು ಶಾಂತವಾಗಿ ಹೋರಾಟ ಮಾಡಿ ನ್ಯಾಯವನ್ನ ಪಡ್ಕೊಳ್ತೀವಿ ಎಂಬುದಾಗಿ ಶಾಂತ ರೀತಿಯಲ್ಲಿ ಹೇಳ್ತಾನೆ. ಉಗ್ರಪ್ಪನಿಗೆ ಅನ್ಸುತ್ತೆ, ಇಷ್ಟು ಏಟು ಬಿದ್ರು ಇವನಿಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಇಲ್ವಲ್ಲ, ಏನ್ ಮಾಡೋದು ಇವನಿಗೆ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡ್ಬಿಡ್ಲಾ ಅಂತ ಅನ್ಸುತ್ತೆ. ಆದ್ರೆ ಪೊಲೀಸ್ ಬಂದ್ರೆ ಇಡೀ ಊರಿಗೆ ಸುದ್ದಿ ಹೋಗಿ ಏನೇನ್ ಆಗ್ಬೋದು ಅಂತ ಹೇಳಿ ಬೇಡ ಅಂತ ಅನ್ಕೊಂಡು ಮುದ್ದು ಸ್ವಾಮಿಯನ್ನ ನೆನ್ಪ್ ಮಾಡ್ಕೋತಾನೆ. ಅಳಿಯ ಊರ್ಗ್ ಬತ್ತೀನಿ ಎಂದಿದ್ದ, ನೋಡ್ ಬರೋಣ ಎಂಬುದಾಗಿ ಮುದ್ದು ಸ್ವಾಮಿಯ ಮನೆಗೆ ಹೋಗ್ತಾನೆ. ಮುದ್ದು ಸ್ವಾಮಿ ನಗರದಿಂದ ಮನೇಲಿ ಬಂದು ತನ್ನ ಫೈಲ್ ಗಳನ್ನ ನೋಡ್ತಾ ತನ್ನ ಕೋಣೆಯಲ್ಲಿ ಕುಳಿತಿರ್ತಾನೆ. ಓ ಯಾವಾಗ ಬಂದ್ರಿ ಎಂಬುದಾಗಿ ಯೋಗಕ್ಷೇಮನ ವಿಚಾರಿಸ್ಕೊಂಡು, ಅಷ್ಟರಲ್ಲಿ ಮುದ್ದು ಸ್ವಾಮಿ, ಏನೋ ಕಾರ್ಮಿಕರು ನಿಮ್ ಮಗದ ಮುಂದೆ ಗಲಾಟೆ ಮಾಡ್ತಿದಾರಂತೆ, ಅದೇನ್ ನೋಡಿ ಕಳ್ಸ್ಬಿಡ್ಬೇಡ್ತಾ ಎಂಬುದಾಗಿ ಮುದ್ದು ಸ್ವಾಮಿ ಹೇಳ್ಬಿಡ್ತಾನೆ. ಇದ್ ಹೇಳಿದ ತಕ್ಷಣ ಉಗ್ರಪ್ಪನ್ಗೆ ಅನ್ಸುತ್ತೆ, ಓ ನನ್ನ ಅಳಿನಿಗೆ ಮೊದ್ಲೇನೆ ಈ ವಿಚಾರ ಗೊತ್ತು, ಆದ್ರೂ ಮನೆ ಹತ್ರ ಬಂದ್ ನೋಡ್ಲಿಲ್ವಲ್ಲ, ಎಷ್ಟಾರ ಅಲ್ಲಿ ದೊಡ್ಡಸ್ಗೆ MLA ಅಂತಕ್ಕಂತ ಒಂದು ಅಹಂ ಬೇರೆ, ಇರ್ಲಿ ಎಂಬುದಾಗಿ ಮನ್ಸಲ್ಲಿ ಅಂದ್ಕೊಂಡಂತವನು, ಹೌದು ಹೀಗಾಗಿದೆ, ಇದು ಆ ರಂಗದಾಸ್ನಿಂದಲೇ ನಡೀತಾ ಇದೆ, ಏನ್ ಮಾಡೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಮುದ್ದು ಸ್ವಾಮಿ ಹೇಳ್ತಾನೆ, ನೋಡಿ ನೀವು ಇದನ್ನ ದೊಡ್ಡದ್ ಮಾಡ್ಕೊಂಡ್ರೆ ಆಗೋದಿಲ್ಲ. ನಗರದಲ್ಲಿ ಈ ಕಾರ್ಮಿಕರ ಸಂಘಟನೆಗಳು ಬೃಹದಾಗಿ ಬೆಳೆದ್ಬಿಟ್ಟಿವೆ. ಮತ್ತೆ ಅವ್ರು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿದ್ರೆ ನೀವು ಹಣವನ್ನ ಕಟ್ಕೊಡ್ಲೇಬೇಕಾಗತ್ತೆ, ತೊಂದರೆ ಆಗತ್ತೆ. ಆ ದಿಸೆಯಿಂದಾಗಿ ನೀವು ಒಂದಷ್ಟೇನ್ ದುಡ್ಡು ಕೇಳ್ತಾನೆ ಅದನ್ನ ಕೊಟ್ಟು ಕೈ ತೊಳ್ಕೊಳ್ಳೋದು ಒಳ್ಳೇದು ಎಂಬುದಾಗಿ ಹೇಳ್ಬಿಡ್ತಾನೆ. ಇಷ್ಟ ಹೇಳ್ದಾಗ ನೀವು ಹಿಂಗೆ ಅಂತೀರಾ ಎಂಬುದಾಗಿ ಅನ್ಕೊಂಡು ಅಷ್ಟರಲ್ಲಿ ಗಿರ್ಜೆ ಕಾಫಿಯನ್ನ ತರ್ತಾಳೆ. ಕಾಫಿ ಕುಡಿತಾ ಹೇಳ್ತಾನೆ, ಆ ರಂಗದಾಸನಿಗೆ ಕೈ ಮುರ್ಸಿದ್ರು ಕೂಡ ಇನ್ನೂ ಕೈ ವಾಸಿ ಆಗ್ಲಿಲ್ಲ, ಆದ್ರೂ ಕೂಡ ಹಿಂಗ್ ಮಾಡ್ತಾನಲ್ಲ ಎಂಬುದಾಗಿ ಹೇಳ್ಬಿಡ್ತಾನೆ ಅಳಿಯನಿಗೆ. ಇದನ್ನ ಕೇಳಿಸ್ಕೊಂಡಂತ ಗಿರ್ಜೆ, ಏನೋ ಅಪ್ಪ ರಂಗದಾಸನಿಗೆ ಕೈ ಮುರಿದೋಯ್ತಾ ಎಂಬುದಾಗಿ ತಕ್ಷಣದಲ್ಲಿ ಕೇಳ್ಬಿಡ್ತಾಳೆ. ಇದನ್ನೇ ಗಮನಿಸಿದಂತ ಮುದ್ದು ಸ್ವಾಮಿ, ಏನೀಗ ರಂಗದಾಸನೆಯ ವಿಷಯ ನಿನ್ಗೆ ಯಾಕೆ, ಒಳಗೋಗು ಎಂಬುದಾಗಿ ಮುನಿಸಿನಿಂದಲೇ ಹೇಳಿ ಕಳಿಸ್ಬಿಡ್ತಾನೆ. ಗಿರಿಜೆ ತನ್ನ ಮನಸ್ಸಿನಲ್ಲೇ ರಂಗದಾಸನಿಗೆ ದೇವ್ರೆ ಏನು ಮಾಡ್ಬೇಡಪ್ಪ, ಅವನಿಗೆ ಒಳ್ಳೇದ್ ಮಾಡಪ್ಪ ಎಂಬುದಾಗಿ ಕೇಳ್ಕೊಂಡು ಅವಳು ಕೂಡ ಒಳಗೋಗ್ಬಿಡ್ತಾಳೆ. ಇತ್ ಕಡೆ ಉಗ್ರಪ್ಪ ಓದ್ ಕೆಲ್ಸ ಆಗದೇನೆ ಬರಿಗೈಲಿ ವಾಪಸ್ ಬಂದು ಏನು ಮಾಡೋಕ್ಕಾಗದೇನೆ ರಂಗದಾಸನನ್ನ ತಿಮ್ಮಪ್ಪನನ್ನ ಮನೆ ಒಳಗಡೆ ಕರೆಸಿ ಬಟವಾಡೆ ರೂಮ್ ನಲ್ಲಿ 5,000 ಚೆಕ್ ಅನ್ನ ಬರ್ದು ಅವನ್ ಕೈಗಿತ್ತು. ನೋಡಪ್ಪ ರಂಗದಾಸ, ನಾನು ತುಂಬಾ ಯೋಚನೆ ಮಾಡ್ದೆ, ಅವನ್ ಬದುಕದ ಬಗ್ಗೆ ಯೋಚನೆ ಮಾಡ್ದೆ, ಕೊಡೋದೇ ಒಳ್ಳೇದು ಅಂತ ಅನ್ಸುತ್ತು, ಅದಕ್ಕಾಗಿ ನಾನು ನಿನ್ ಕೊಡ್ತಾ ಇದ್ದೀನಿ, ಇದನ್ನ ಅರಸಪ್ಪನಿಗೆ ತಲುಪಿಸುವ ಜವಾಬ್ದಾರಿ ನಿಂದು ಎಂಬುದಾಗಿ ಕೊಡ್ತಾನೆ. ಅಷ್ಟರಲ್ಲಿ ರಂಗದಾಸ ಇದೆಲ್ಲ ಬರೀ ಬೂಟಾಟಿಕೆ ಮಾತು ಅಂತ ಗೊತ್ತಾಗಿ ಥ್ಯಾಂಕ್ಸ್ ಎಂಬುದಾಗಿ ಅದನ್ನ ತೆಗೆದುಕೊಂಡು ಹೊರಗ್ ಬರ್ತಾನೆ. ಅಷ್ಟರಲ್ಲಿ ಉಗ್ರಪ್ಪ, ನೋಡಪ್ಪ ನಾಳೆಯಿಂದ ಕೆಲ್ಸಕ್ಕೆ, ಅದಕ್ಕೆ ರಂಗದಾಸ ಹೇಳ್ತಾನೆ, ಬರ್ತಾರೆ ಬಿಡಿ ಎಂಬುದಾಗಿ ಹೇಳಿ ಹೊರಗ್ ಬರ್ತಾನೆ. ಉಗ್ರಪ್ಪ ಒಳಗೋದವನು ದಡಾರ್ ಅಂತ ಬಾಕ್ಲಾಕೋತಾನೆ. ಕೋಪ ಮನೇಲಿ ಹೇಳ್ತಾನೆ, ಇನ್ನು ರಂಗದಾಸ ಈ ಮನೆಗೆ ಕಾಲಿಟ್ರೆ ಅವ್ನು ಕಾಲ್ ಮುರಿತೀನಿ ಎಂಬುದಾಗಿ ಹೇಳ್ತಾನೆ.
ಮನೆಯಲ್ಲಿ ಪಾಪಣ್ಣಿದ್ ಬೇರೆ ಗಲಾಟಿ. ಸೂರಮ್ಮ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಈ ಉಗ್ರಪ್ಪ ಬೇರೆ ಉಗ್ರ ಆಗ್ಬಿಟ್ಟಿದ್ದಾನೆ. ಈ ಏನ್ ಮಾಡ್ತಾನೆ ಅನ್ನೋ ಭಯ ಅವಳಿಗೆ ಕಾಡ್ತಾ ಇದೆ. ಇದನ್ನೇ ನೆನ್ಸ್ಕೊಂಡಂತ ಸೂರಮ್ಮ ಹಿಂದಿನ ಫ್ಲಾಶ್ ಬ್ಯಾಕ್ ಅನ್ನ ನೆನ್ಸ್ಕೊಳ್ತಾಳೆ. ಹೀಗೆ ಒಂದಿನ ತುಂಬಾ ಗಲಾಟೆ ಮಾಡ್ತಿದ್ದಂತ ಪಾಪಣ್ಣಿಯನ್ನ ನೋಡ್ದಂತ ಉಗ್ರಪ್ಪ ಸೂರಮ್ಮನ್ ಕರ್ದ್ ಹೇಳ್ತಾನೆ, ನೋಡು, ನಾನೊಂದ್ ಐಡಿಯಾ ಮಾಡಿದೀನಿ, ಮಾತ್ರೆ ತರ್ತೀನಿ. ಮಾತ್ರೆನ ನೀನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅವನಿಗೆ ಕುಡ್ಸ್ಬೇಕು. ಏನಾದ್ರೂ ಸಿಹಿ ಬೇಕು ಅಂತ ಹೇಳಿದ್ರೆ ಜೇನ್ತುಪ್ಪ ಬೇಕಾದ್ರೆ ಬೆರೆಸ್ಕೊ. ನೋಡು, ಯೋಚನೆ ಮಾಡು. ಅವನ್ ಗಲಾಟಿ, ಅವನ್ ಯೋಗಕ್ಷೇಮ ಇದೆಲ್ಲ ನೋಡ್ತಾ ಇದ್ರೆ ಕಷ್ಟ. ನೀನು ಕೂಡ ಸಮಾಧಾನವಾಗಿರ್ಬೋದು, ಮನೇನೂ ಕೂಡ ನೆಮ್ಮದಿಯಾಗಿರತ್ತೆ. ಯೋಚನೆ ಮಾಡೋ ಎಂಬುದಾಗಿ ಹೋಗಿ ಮಾತ್ರೆನ ತಂದು ಒಂದ್ 10-20 ಕೊಡ್ತಾನೆ. ಅದನ್ನ ಮಗನಿಗೆ ಹೇಗ್ ಕುಡ್ಸೋದು ಅಂತಕ್ಕಂತ ದುಃಖದಲ್ಲೇ ಇರ್ತಾಳೆ. ಕೊನೆಗೂ ರೆಡಿ ಮಾಡ್ತಾಳೆ. ಗಿರ್ಜಾ ಕೇಳ್ಬಿಡ್ತಾಳೆ, ಅವನಿಗೆ ಔಷಧಿ ಕೊಡ್ಬೇಕಲ್ಲ, ಅದಕ್ಕೆ ಕಣವ ಎಂಬುದಾಗಿ ಹೇಳಿ ರಾತ್ರಿ ಅವನು ಮಲಗುವ ಸಮಯದಲ್ಲಿ ತೆಗೆದುಕೊಂಡು ಹೋಗ್ತಾಳೆ. ಆದ್ರೆ ತಾಯಿಯ ಮನಸ್ಸು ಒಪ್ಪೋದಿಲ್ಲ. ಅದನ್ನ ಅಡುಗೆ ಮನೆಗೆ ತಂದು ಬಚ್ಚಲಲ್ಲಿ ಸುರಿದ್ ಬಿಡ್ತಾಳೆ. ಎಷ್ಟೋ ಹೊತ್ತ ಮೇಲೆ ಉಗ್ರಪ್ಪ ಬಂದು ಕೆಲ್ಸ ಆಯ್ತಾ ಎಂಬುದಾಗಿ ಕೇಳ್ತಾನೆ. ಸೂರಮ್ಮ ಏನೂ ಮಾತಾಡ್ದೇನೆ ಹ್ಞೂ ಎಂಬುದಾಗಿ ಹೇಳ್ತಾಳೆ. ಉಗ್ರಪ್ಪ ಅಲ್ಲಿಂದ ಹೊರಗೋಗ್ತಾನೆ. ಆ ನಂತರದಲ್ಲಿ ಗಂಗಾಧರ, ಅಮ್ಮ ಹೊಟ್ಟೆ ಸಿಟ್ಟಿದೆ ಕಣಮ್ಮ, ಏನಾದ್ರು ಕೊಡ್ಬೇಕಲ್ಲಮ್ಮ ಎಂಬುದಾಗಿ ಕೇಳ್ಕೊತಿರ್ತಾನೆ. ಕೊನೆಗೆ ಹೊರಗಡೆ ಬಂದಂತ ಸೂರಮ್ಮ ಕೇಳ್ತಾಳೆ, ಅಪ್ಪ ಎಲ್ಲೋದ ಅಂತೇಳಿ. ಗಂಗಾಧರ ಹೊರಗೋದ್ರು ಕಣಮ್ಮ ಎಂಬುದಾಗಿ ಹೇಳ್ತಾನೆ. ಇದನ್ನ ನೆನ್ಸ್ಕೊಂಡಂತ ಸೂರಮ್ಮ, ಹೊರಗೋದ್ರೆ ಇನ್ ಬರೋದಿಲ್ಲ ಬಿಡು, ಅವನು ಆ ಒಂಬಾಳಮ್ಮನ ಮನೆಗೆ ಹೋಗಿರ್ತಾನೆ ಎಂಬುದಾಗಿ ಅವರಿಬ್ರು ಕೂಡ ಮಾತಾಡ್ಕೊಂಡು ಅವಳು ಮನೆಯ ಒಳಗ್ ಬರ್ತಾಳೆ. 8ನೆಯ ದೃಶ್ಯ, ಗಿರ್ಜೆ ತನ್ನ ಕೊಠಡಿಯಲ್ಲಿದ್ದಾಳೆ. ಮುದ್ದು ಸ್ವಾಮಿಯು ಕೂಡ ಕೊಠಡಿಯಲ್ಲಿದ್ದಾನೆ. ಗಿರ್ಜೆಗೆ ಅನ್ನಿಸ್ತಾ ಇದೆ, ರಂಗದಾಸ ನನ್ಗೆ ಏನಾಗ್ಬೇಕು ಅಂತೇಳಿ. ಇದೇ ಮಾತು ಮುದ್ದು ಸ್ವಾಮಿಗೆ ಕೊರಿತಾ ಇದೆ. ರಂಗದಾಸ ಈ ಗಿರ್ಜೆಗೆ ಏನಾಗ್ಬೇಕು ಅಂತೇಳಿ ಗಿರ್ಜೆಯನ್ನ ನೋಡ್ತಾನೆ. ತಕ್ಷಣದಲ್ಲಿ ಕೇಳ್ತಾನೆ, ಈ ರಂಗದಾಸ ಅನ್ನೋನು ಯಾರು ಎಂಬುದಾಗಿ ದಿಗ್ಭ್ರಮೆಗೊಳ್ತಾಳೆ ಗಿರ್ಜೆ. ತಕ್ಷಣ ಇದು ಗೊತ್ತಾಗ್ಬಾರ್ತಲ್ಲ ಅಂತ ಹೇಳಿ ಶಾಂತವಾಗಿ ಹೇಳ್ತಾಳೆ, ಅವನು ನಮ್ಮ ಅಣ್ಣ ಗಂಗಾಧರನ ಸ್ನೇಹಿತ ಎಂಬುದಾಗಿ. ಹಾಗಾದ್ರೆ ನೀನು ಅವನ್ನೇ ಮದುವೆ ಆಗ್ಬೋದಿತ್ತಲ್ಲ ಎಂಬುದಾಗಿ ಕೇಳ್ತಾನೆ. ಗಿರ್ಜೆಗೆ ಇದೆಲ್ಲೋ ಹೋಗ್ತಾ ಇದೆ ಅಂತ ಅನ್ಸಿ, ಈಗ ಯಾಕೆ ಆ ಮಾತು, ಹೇಗೋ ನಮ್ ಮದುವೆ ಆಯ್ತಲ್ಲ ಅಂದ್ಬಿಡ್ತಾಳೆ. ಎಲ್ಲೋ ಒಂದ್ ಕಡೆ ಈ ಮಾತು ಕೇಳ್ದಂತ ಮುದ್ದು ಸ್ವಾಮಿಗೆ ಇನ್ನೂ ಕೋಪ ಬರುತ್ತೆ. ಇದೊಂದು ಮದುವೆ ಅಂತಾರ ಎಂಬುದಾಗಿ ಕೋಪ ಮಾಡ್ಕೊಂಡು ವಿಸ್ಕಿ ಬಾಟ್ಲನ್ನ ತೆಗೆದು ವಿಸ್ಕಿಯನ್ನ ಕುಡಿಯೋದಕ್ಕೆ ಆರಂಭ ಮಾಡ್ತಾನೆ. ಗಿರ್ಜೆ ಸುಮ್ನಿರ್ದೇನೆ ಇದ್ ಯಾಕೆ ಹಿಂಗ್ ಕುಡಿತೀರಾ ಎಂಬುದಾಗಿ ಕೇಳ್ದಾಗ, ಬಾಯಿ ಮುಚ್ಕೊಂಡು ಹೋಗೆ, ಇಲ್ಲ ಅಂದ್ರೆ ಒದ್ದು ಹೊರಗಾಕಿ ಬಾಕ್ಲಾಕೊಳ್ತೀನಿ ಎಂಬುದಾಗಿ ಕೋಪಿಷ್ಟನಾಗ್ತಾನೆ. ಗಿರ್ಜೆಗೆ ಅನ್ಸುತ್ತೆ, ಇವನು ಹೇಳ್ದಾಗೆ ಇದೊಂದು ಮದುವೆ ಅಂತಾರ. ಗಂಡ ಹೆಂಡತಿ ಅಂದ್ರೆ ಮದುವೆ ಆದ ಹೊಸ್ತರಲ್ಲಿ ಹೇಗಿರ್ಬೇಕು, ಪ್ರೀತಿಯನ್ನ ಹಂಚ್ಕೋಬೇಕು, ಪ್ರೇಮವನ್ನ ಹಂಚ್ಕೋಬೇಕು, ಬಹಳ ಸಂತೋಷದಿಂದ ಸುಖ ಜೀವನವನ್ನ ಮಾಡ್ಬೇಕು. ಇದೊಂದು ನಮ್ಮ ಬದುಕಿನಲ್ಲಿ ಇಲ್ವಲ್ಲ. ನಾನು ಈ ಸಮಾಜದ ಕಣ್ಣಿಗೆ ಎದುರಿ ನಾನು ಇವನ್ ಮನೆಗೆ ಹೊಂದ್ಕೋಬೇಕು ಅಂತ ಮನ್ಸು ಮಾಡಿದ್ರೆ ಇವನ್ ಮಾತ್ರ ಅದಕ್ಕೆ ಅವಕಾಶನೇ ಕೊಡ್ತಿಲ್ವಲ್ಲ, ಪ್ರೀತಿಗೆ ಅರ್ಥನೇ ಇಲ್ವಲ್ಲ ಇಲ್ಲಿ ಎಂಬುದಾಗಿ ತನಗ್ ತಾನು ನೆನ್ಸ್ಕೊಳ್ತಾಳೆ. ಗಂಡನ ಮನೆಯಲ್ಲಿ ಮೊದಲ ರಾತ್ರಿಯಿಂದ ಹಿಡಿದು ಇಲ್ಲಿವರೆಗೆ ತಾನು ಅನುಭವಿಸಿದಂತ ದುಃಖಗಳನ್ನ ಎಳೆ ಎಳೆಯಾಗಿ ನೆನ್ಸ್ಕೊತಾಳೆ. ಮೊದಲ ರಾತ್ರಿಯಲ್ಲಿ ಆದಂತಹ ಅನುಭವ, ಆನಂತರ ದಿನಗಳಲ್ಲಿ ಅವನು ಮಾತನಾಡುವ ಭಾವ, ಗಿರ್ಜೆಯನ್ನ ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸುವ ರೀತಿ ಎಲ್ಲವೂ ಕೂಡ ಅವಳಿಗೆ ಬೇಸರವನ್ನ ತರಿಸಿರ್ತವೆ. ಜೊತೆಗೆ ಅವನು ನಡೆದುಕೊಳ್ಳುವ ರೀತಿಯಿಂದಾಗಿ ಅವಳ ಮೈ ಕೈಗಳೆಲ್ಲ ಗಾಯ ಆಗ್ತಿರ್ತವೆ. ಒಂದಿನ ಈ ಗಾಯವನ್ನ ನೋಡ್ದಂತ ಈ ಸೂರಮ್ಮ ನನ್ನ ಮಗನೇ ಸರಿ ಅಂತ ಅನ್ಕೊಂಡ್ರೆ ನಾಗಲಕ್ಷ್ಮಿ ಅದಕ್ಕೆ ಒಂದಷ್ಟು ಔಷಧಿಯನ್ನ ಹಚ್ಚಿ ಶುಶ್ರೂಷೆಯನ್ನ ಮಾಡ್ತಾಳೆ. ಮುದ್ದು ಸ್ವಾಮಿಯ ಎಟ್ಟಹಾಸ, ಹೆಂಡತಿಯನ್ನ ಹೆಂಡತಿಯಾಗಿ ನಡ್ಸ್ಕೊಳ್ದೆ ಇರತಕ್ಕಂತ ರೀತಿ ಇದೆಲ್ಲವೂ ಕೂಡ ಗಿರ್ಜೆಗೆ ಬಹಳ ಬೇಸರ ತಂದು ಇಂದಿನ ರಾತ್ರಿಯೂ ಕೂಡ ಹಾಗೆ ಮಲ್ಕೋತಾಳೆ. ಅಂದಿನ ರಾತ್ರಿ ಅವಳ ನಿದ್ರೆಯಲ್ಲಿ ಒಂದು ಕನಸು ಬೀಳತ್ತೆ. ಇವಳು ಒಂದು ಮಾಯಾ ಜಿಂಕೆಯ ಹಿಂದೆ ಓಡೋಗ್ತಾಳೆ. ತಕ್ಷಣ ಓಡೋದಂತ ಜಿಂಕೆಯನ್ನ ನನಗ್ ಬೇಕು ಎಂಬುದಾಗಿ ರಂಗದಾಸನನ್ನ ಕೇಳ್ತಾಳೆ. ರಂಗದಾಸ ಅದು ಮಾಯಾ ಜಿಂಕೆ ಎಂಬುದಾಗಿ ಹೇಳಿದಾಗ, ಇಲ್ಲ ನನಗ್ ಬೇಕು ಎಂಬುದಾಗಿ ಕೇಳ್ತಾಳೆ. ರಂಗದಾಸ ಅದರ ಹಿಂದೆ ಓಡ್ತಾನೆ. ಹೋದಂತ ಸಂದರ್ಭದಲ್ಲಿ ಒಂದು ಶಬ್ದ ಇವಳಿಗೆ ಕೇಳ್ಸತ್ತೆ, ಹಾ ಲಕ್ಷ್ಮಣ ಎಂಬುದಾಗಿ. ತಕ್ಷಣದಲ್ಲಿ ಇವಳಿಗೆ ಭಯ ಆಗತ್ತೆ. ಇತ್ತ ಕಡೆ ಮುದ್ದು ಸ್ವಾಮಿ ಬಂದು ಈಕೆಯನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಇದೆಲ್ಲವನ್ನ ನೆನ್ಸ್ಕೊಂಡಂತ ಇವಳು ತಕ್ಷಣ ಎಚ್ಚರವಾಗತ್ತೆ. ಇಲ್ಲಿ ರಂಗದಾಸನನ್ನ ರಾಮನಾಗಿಯೂ ಮುದ್ದು ಸ್ವಾಮಿಯ ರಾವಣನಾಗಿಯೂ ಅವಳು ಕನಸಲ್ಲಿ ಕಂಡಿರ್ತಾಳೆ. ಎದ್ದ ತಕ್ಷಣ ನೋಡ್ತಾಳೆ, ಮುದ್ದು ಸ್ವಾಮಿ ಮುಂದೆನೆ ಕುಳಿತಿದ್ದಾನೆ. ತಕ್ಷಣ ಅವನನ್ನು ನೋಡಿ
ಚೀರ್ತಾಳೆ. ಹೇಗೋ ಹಗಲಾಯ್ತು, ಮುದ್ದು ಸ್ವಾಮಿ ಬೆಳಿಗ್ಗೆನೆ ನಾನು ಪಟ್ಟಕ್ಕೆ ಹೋಗಿ ಬರ್ಬೇಕು ಎಂಬುದಾಗಿ ಹೊರಡ್ತಾನೆ. ಸೂರಮ್ಮ, ಏನೋ ನೀನು ದಿನ ಹೀಗೆ ಪಟ್ಟಣಕ್ಕೆ ಹೋದ್ರೆ ಇಲ್ಲಿ ಸಂಸಾರದ ಕಥೆ ಏನೋ ಎಂಬುದಾಗಿ ಕೇಳಿದಾಗ, ತಮ್ಮ ಮೂಡಲಯ್ಯ MLA ಕಣಮ್ಮ, ಕೆಲಸ ಇದ್ದೇ ಇರ್ತದೆ ಎಂಬುದಾಗಿ ಹೇಳ್ತಾನೆ. ಮೂಡಲಯ್ಯ ದೇಹದಲ್ಲಿ ದೈತ್ಯಾಕಾರ, ಅಣ್ಣನಿಗಿಂತಲೂ ಕೂಡ ದೊಡ್ಡ ದೇಹವನ್ನ ಹೊಂದಿರ್ತಾನೆ. ಜೊತೆಗೆ ಮೀಸೆಯನ್ನ ದಪ್ಪನಾಗಿ ಬಿಟ್ಟಿರ್ತಾನೆ, ಕಪ್ಪು ಬಣ್ಣವನ್ನ ಹೊಂದಿರ್ತಾನೆ. ಮಕ್ಕಳು ಊರಲ್ಲಿ ನೋಡಿದ್ರೆ ಎದುರ್ಕೊಳ್ತಾರೆ. ಜೊತೆಗೆ ಗಿರ್ಜೆಯೂ ಕೂಡ ಇವನನ್ನು ನೋಡಿದ್ರೆ ಎದುರ್ಕೊಳ್ತಾಳೆ. ಇನ್ನು ಗಿರ್ಜೆ ಸ್ನಾನ ಮಾಡಿ ಅಂತ ಮಾಡಿ ದೇವರ ಪಟಗಳನ್ನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಆ ನಂತರದಲ್ಲಿ ಅನ್ಸುತ್ತೆ ತಾಯಿ ಮನೆಗೆ ಹೋಗಿ ಬಂದ್ಬಿಡೋಣ, ಕೇಳೋಣ ಅಂತೇಳಿ. ಆದ್ರೆ ಅವಳಿಗೆ ಅನ್ಸುತ್ತೆ, ಇಲ್ಲ ನಮ್ಮ ಅತ್ತೆ ಕಳ್ಸ್ಕೊಡಲ್ಲ, ಗಣೇಶ ಹಬ್ಬ ಹೇಗೋ ಬರ್ತಾ ಇದೆ, ಆಗ ಖಂಡಿತ ಕಳ್ಸ್ಬೇಕಾಗತ್ತೆ, ನಾನ್ ಕೇಳೋದ್ ಬೇಡ ಅಂತೇಳಿ ಸುಮ್ನಾಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಸಂಕಮ್ಮ, ಗಿರ್ಜೆ, ನಾಗಲಕ್ಷ್ಮಿ, ನೀವು ಹೋಗಿ ಚೌಡೇಶ್ವರ ಗುಡಿನಲ್ಲಿ ಪೂಜೆ ಮಾಡಿಸ್ಕೊ ಬಂದ್ಬಿಡಿ ಎಂಬುದಾಗಿ ಹೇಳ್ತಾಳೆ. ಇದೇ ಚಾನ್ಸ್ ಅಂತೇಳಿ ಇಬ್ರು ಕೂಡ ಜರತಾರಿ ಸೀರೆಯನ್ನುಟ್ಟು ರೆಡಿಯಾಗಿ ಹೊರಟು ಬಿಡ್ತಾರೆ. ಚೌಡೇಶ್ವರ ಗುಡಿಯ ಅರ್ಚಕರು ಸೋಮಶೇಖರ ಸ್ವಾಮೀಜಿಗಳು ಇರ್ತಾರೆ. ಅಲ್ಲಿ ಪೂಜೆ ಎಲ್ಲವನ್ನ ಮುಗಿಸ್ಕೊಳ್ತಾರೆ. ಸೋಮಶೇಖರ ಸ್ವಾಮೀಜಿಗಳು ಹೇಳ್ತಾರೆ, ನೋಡಮ್ಮ, ನಾವು ಕಥಾ ಕಾಲಕ್ಷೇಪವನ್ನ ಪ್ರತಿ ವರ್ಷದಂತೆ ಮಾಡಿಸ್ತೀವಿ, ಭಾಗವತರು ಬರ್ತಾರೆ, ಅದನ್ನ ನಡ್ಸ್ಕೊಡ್ತಾರೆ. ಆದ್ರೆ ಸಂಕಮ್ಮನವ್ರನ್ನ ನಾನು ಕರಿಬೇಕು, ನಾನೇ ಖುದ್ದಾಗಿ ಬಂದು ಕರಿತೀನಮ್ಮ, ನಿಮ್ಮ ಅಮ್ಮ ಅವ್ರಿಗೆ ಹೇಳ್ಬಿಡಿ ಎಂಬುದಾಗಿ ಹೇಳಿ ಪ್ರಸಾದವನ್ನು ಕೊಟ್ಟು ಕಳ್ಸ್ಕೊಡ್ತಾರೆ. ಇತ್ತ ಕಡೆ ನಾಗಲಕ್ಷ್ಮಿ ಮತ್ತೆ ಗಿರ್ಜೆ ಅದೇ ಹಾದಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಯಾರೋ ಹಾದು ಹೋದಾಗೆ ಆಗತ್ತೆ. ನೋಡಿದ್ರೆ ಅವನು ರಂಗದಾಸ ಮಾತಾಡಿಸ್ತೇನೆ ಮುಂದೋಗ್ಬಿಡ್ತಾನೆ. ತಕ್ಷಣದಲ್ಲಿ ಗಿರ್ಜೆ, ಏನ್ ರಂಗದಾಸ ಮಾತಾಡಿಸ್ತೇನೆ ಮುಂದೆ ಹೋಗಿದ್ಯಾ ಎಂಬುದಾಗಿ ಕೇಳ್ತಾಳೆ. ರಂಗದಾಸ ಅದಕ್ಕೆ ಕೇಳ್ತಾನೆ, ನಾನೇ ಬೇಡ ಅಂತ ಹೇಳಿ ಮುಂದೆ ಹೋದೆ ಎಂಬುದಾಗಿ ಹೇಳ್ತಾನೆ. ರಂಗದಾಸ ಕೇಳ್ತಾನೆ, ಏನ್ ಗಿರ್ಜೆ, ಚೆನ್ನಾಗಿದ್ದೀಯಾ, ಸುಖವಾಗಿದ್ದೀಯಾ ಎಂಬುದಾಗಿ ಕೇಳ್ತಾನೆ. ಇದಕ್ಕೆ ಗಿರ್ಜೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. 6 ತಿಂಗಳಾಗ್ತಾ ಇದೆ, ಆದ್ರೆ ತಾನು ಪಟ್ಟಂತ ಕಷ್ಟಗಳನ್ನ ಯಾರ ಜೊತೆಲಿ ಹೇಳ್ಕೊಳ್ಳೋಣ ಅಂತಕ್ಕಂತ ಒಂದು ವ್ಯಥೆ ಅವಳಿಗೆ ಕಾಡ್ತಾ ಇದೆ. ರಂಗದಾಸನೊಟ್ಟಿಗೆ ಎಲ್ಲವನ್ನ ಹೇಳ್ಕೊಬಿಡೋಣ ಅಂತ ಮನ್ಸು, ಆದ್ರೆ ನಾಗಲಕ್ಷ್ಮಿ ಇದ್ದಾಳೆ, ಏನು ಹೇಳಿಕೊಳ್ಳುವಾಗಿಲ್ಲ. ತಕ್ಷಣದಲ್ಲಿ ಅವಳಿಗನ್ಸತ್ತೆ, ಓಹ್, ನಾಗಲಕ್ಷ್ಮಿ ಪರಿಚಯ ಮಾಡ್ಕೊಳ್ಳಿಲ್ವಲ್ಲ ಎಂಬುದಾಗಿ ನಾಗಲಕ್ಷ್ಮಿ ಪರಿಚಯನ ಮಾಡ್ಕೊಳ್ತಿದ್ದಾಳೆ. ಇವಳು ಮುದ್ದುಸ್ವಾಮಿಯ ತಂಗಿ ನಾಗಲಕ್ಷ್ಮಿ ಅಂತೇಳಿ ನನ್ನ ನಾದ್ನಿ, ಇವರು ರಂಗದಾಸ ನನ್ನ ಅಣ್ಣನ ಸ್ನೇಹಿತರು ಎಂಬುದಾಗಿ ಪರಿಚಯವನ್ನ ಮಾಡ್ಕೊಡ್ತಾಳೆ. ಆದ್ರೆ ನಾಗಲಕ್ಷ್ಮಿ ಅದ್ಯಾವುದನ್ನೂ ಗಮನಿಸದೆ ರಂಗದಾಸನನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇರ್ತಾಳೆ. ಮುಂದುವರೆದು ಗಿರ್ಜೆ ನಗರ ಹೇಗಿದೆ, ಕಾಲೇಜ್ ಹೇಗಿದೆ ಎಂಬುದಾಗಿ ವಿಚಾರಿಸ್ಕೊಳ್ತಾಳೆ. ಅದಕ್ಕೆ ರಂಗದಾಸ, ಅಯ್ಯೋ, ಕಾಲೇಜ್ ಅಂದ್ಮೇಲೆ ಇಲ್ಲೂ ಒಂದೇ ಅಲ್ಲೂ ಒಂದೇ, ಅದೇ ಪ್ರೊಫೆಸರು, ಅದೇ ಹುಡುಗರು, ಅದೇ ರಾಜಕೀಯ, ಓದೋರ್ಗೆ ಲೈಬ್ರರಿ, ಓದ್ದೇ ಇದ್ದವ್ರಿಗೆ ಸಿನಿಮಾ ಥಿಯೇಟರ್ಗಳು ಇದ್ದದ್ದೇ ಗಿರ್ಜಾ ಎಂಬುದಾಗಿ ಹೇಳ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲೂ ನಾಗಲಕ್ಷ್ಮಿ ಅವನನ್ನೇ ನೋಡ್ತಾ ಇರ್ತಾಳೆ. ತಕ್ಷಣದಲ್ಲಿ ಗಿರ್ಜೆ, ಹೋಗೋಣವ ನಾವೀಗ ಎಂಬುದಾಗಿ ಕೇಳ್ತಾಳೆ. ಆವಾಗ ಅವಳು ಎಚ್ಚರ ಆಗ್ತಾಳೆ. ಮನೆಗೆ ಬರುವ ದಾರಿಯುದ್ದಕ್ಕೂ ರಂಗದಾಸನದೇ ಸ್ಮರಣೆ. ಅವನ ಬಗ್ಗೆ ಗಿರ್ಜೆ ಹೇಳ್ದಷ್ಟೂ ಕೂಡ ನಾಗಲಕ್ಷ್ಮಿಗೆ ರಂಗದಾಸ ಹೀರೋ ಆಗ್ತಾ ಹೋಗ್ತಾನೆ. ಮನೆ ತಲುಪ್ತಾರೆ. ಮನೆಯಲ್ಲಿ ಸೀತಮ್ಮನ ಬಾವಿಯಿಂದ ಸಿಹಿ ನೀರು ತಂದು ಕೊಡ್ತಿರ್ತಕ್ಕಂತ ಹೆಣ್ಣೊಬ್ಬಳು ಸಂಕಮ್ಮನಿಗೆ ಕೆಲವು ವಿಚಾರಗಳನ್ನ ಹೇಳ್ತಿರ್ತಾಳೆ. ಅದೇನಂತ ಹೇಳಿದ್ರೆ, ಅವಳು ಬಾವಿಗೆ ಬಿದ್ದು ಸತ್ತೋಗ್ಬಿಟ್ಲಂತೆ. ಸದ್ಯ ಈ ಬಾವಿಗೆ ಬೀಳ್ಲಿಲ್ಲ, ಮುಂದೆ ಏನೇನ್ ಮಾಡ್ತಾಳೋ, ಏನೇನಾಗುತ್ತೋ, ಆ ಸಾತಮ್ಮ ಯಾರ್ಯಾರಿಗೆ ಕಾಟ ಕೊಡ್ತಾಳೋ ಎಂಬುದಾಗಿ ಹೇಳ್ತಿರ್ತಾಳೆ. ಯಾಕೆ ಅಂತ ಸಂಕಮ್ಮ ಕೇಳಿದಾಗ, ಅವಳಿಗೆ ಸೋದರ ಮಾವನ ಜೊತೆನಲ್ಲಿ ಮದುವೆ ಫಿಕ್ಸ್ ಆಗಿತ್ತಂತೆ. ಆದ್ರೆ ಆ ಮದುವೆ ಸಂದರ್ಭದಲ್ಲಿ ಜಗಳ ಆಗಿ ಆ ಮದುವೆ ಬಿಟ್ಟು ಹೋಗಿ ಈ ಹುಡುಗಿಗೆ ಮತ್ತೊಂದು ಹುಡುಗನನ್ನ ನೋಡಿ ಮದುವೆ ಮಾಡಿದ್ರಂತೆ. ಆದ್ರೆ ಅವಳಿಗೆ ಇಷ್ಟ ಇರ್ಲಿಲ್ವಂತೆ. ಅದಕ್ಕಾಗಿ ಆ ಬಾವಿಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾಳೆ ಎಂಬುದಾಗಿ ವಿಚಾರವನ್ನ ಹೇಳಿ ಅವಳು ಹೊರಟು ಬಿಡ್ತಾಳೆ ಅಂತಕ್ಕಂಥದ್ದು. ಮನೆಗೆ ಬಂದಂತ ನಾಗಲಕ್ಷ್ಮಿ, ಅಮ್ಮ, ಸೋಮಶೇಖರ ಸ್ವಾಮೀಜಿ ಅವರು ಭಾಗವತರನ್ನ ಕರೆಸಿ ಕಥಾ ಕಾಲಕ್ಷೇಪ ಮಾಡ್ತಾರಂತಮ್ಮ, ಸ್ವಾಮೀಜಿಗಳೇ ಬಂದು ಕರೀತಾರಂತ ಕಣಮ್ಮ ಎಂಬುದಾಗಿ ಹೇಳಿ ಅವ್ರ ಮನೆ ಒಳಗಡೆ ಹೋಗ್ತಾರೆ. ಇತ್ತ ಕಡೆ ಶಿವಪುರದಲ್ಲಿ ಗಣೇಶನ ಹಬ್ಬ ಬಂದ್ಬಿಟ್ಟಿದೆ. ಗಿರ್ಜೆ ತನ್ನ ತವರಿಗೆ ಬಂದಿದ್ದಾಳೆ. ಖುಷಿಯೋ ಖುಷಿ ಅವಳಿಗೆ. ಎಲ್ಲರ ಜೊತೆ ಮಾತು ಕತೆ, ಪಾಪಣ್ಣಿ ಜೊತೆ ಅವನ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವನ ಜೊತೆ ಹರಟೆ, ಹೀಗೆ ಬಹಳ ಖುಷಿಯಿಂದ ಕಾಲವನ್ನ ಕಳೀತಾ ಇದ್ದಾಳೆ. ಉಗ್ರಪ್ಪ ಏನು ಮಗ್ಗಗಳಿದಾವೋ ಅವಕ್ಕೆಲ್ಲ ಸಿಂಗಾರಗಳನ್ನ ಮಾಡ್ತಿದ್ದಾನೆ, ತೋರಣಗಳನ್ನ ಕಟ್ತಿದ್ದಾನೆ, ಹೂಗಳನ್ನ ಹಾಕ್ತಾ ಇದ್ದಾನೆ. ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ, ಒಳ್ಳೊಳ್ಳೆ ಅಡುಗೆಗಳು ಕೂಡ ಆಗ್ತಾ ಇದ್ದಾವೆ. ಇನ್ನು ಊಟಕ್ಕೆ ಅಂತೇಳಿ ಕಡುಬು, ಚಿತ್ರಾನ್ನ, ಹೆಸರು ಬೇಳೆ, ಅವರೆಕಾಳು ಹುಳಿ ಎಲ್ಲವೂ ರೆಡಿ ಇದೆ. ಅವತ್ತು ಊಟಕ್ಕೆ ಕುಳಿತುಕೊಳ್ತಾರೆ. ಮಧ್ಯಾಹ್ನ ಆಗಿರುತ್ತೆ. ಆದ್ರೆ ಉಗ್ರಪ್ಪ ನೆನ್ಸ್ಕೊಳ್ತಾರೆ, ಏನಮ್ಮಯ್ಯ, ಸಂಜೆಗಾದ್ರೂ ಅವರು ಬರ್ತಾರೋ ಇಲ್ವೋ ಎಂಬುದಾಗಿ ಕೇಳ್ತಾರೆ. ತಕ್ಷಣದಲ್ಲಿ ಗಿರ್ಜೆ ಹೇಳ್ತಾರೆ,
ಅವರು ಏನೋ ಕೆಲ್ಸ ಅಂತಪ್ಪ ಹೊರಗೋಗಿದ್ದಾರೆ ಎಂಬುದಾಗಿ. ಉಗ್ರಪ್ಪ ಅನ್ಕೋತಾನೆ, ಎಷ್ಟರಾಲಿ ದೊಡ್ಡ ಮನುಷ್ಯರು, ನಾವು ಕೇಳಿದ್ರೆ ಬರ್ತಾರಾ ಬಿಡು ಎಂಬುದಾಗಿ ಬಹಳ ಬೇಸರವನ್ನ ಮಾಡ್ಕೊಂಡು ಅವತ್ತಿನ ಊಟವನ್ನ ಮುಗಿಸ್ತಾನೆ. ಮತ್ತೆ ಕೂಲಿಯವ್ರನ್ನ ಕರೆದು ಅವ್ರಿಗೂ ಕೂಡ ಅವತ್ತು ಏನು ಕೊಡ್ಬೇಕೋ ಅದನ್ನೆಲ್ಲವನ್ನ ಕೊಡುವ ಏರ್ಪಟ್ಟನ್ನ ನಂಜುಂಡನನ್ನ ಕರೆದು ಮಾಡುವಂತೆ ಹೇಳ್ತಾನೆ. ಜೊತೆಗೆ ಅವತ್ತಿನ ದಿನ ಕುಳಿತು ಊಟ ಮಾಡುವಾಗ ಉಗ್ರಪ್ಪನ್ಗನ್ಸುತ್ತೆ, ನಾವೇ ಯಾಕೆ ನಾಗಲಕ್ಷ್ಮಿಯನ್ನ ನಂಜುಂಡನಿಗೆ ತರೋದಕ್ಕೆ ಮಾತುಕತೆಯನ್ನ ನಡೆಸಬಾರ್ದು ಎಂಬುದಾಗಿ ಹೇಳ್ತಾನೆ. ಎಲ್ಲರ ಒಪ್ಪಿಗೆ ಇದ್ದ ಮೇಲೆ ಅದನ್ನ ಮಾಡೋಣ ಎಂಬುದಾಗಿ ಗಿರ್ಜೆಯನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಈ ಪ್ರಸ್ತಾಪವನ್ನ ಮುದ್ದುಸ್ವಾಮಿ ಸಂಕಮ್ಮರ ನಡುವೆ ಮಾಡ್ತಾನೆ. ಅದಕ್ಕೆ ಮುದ್ದುಸ್ವಾಮಿ, ಅದಕ್ಕೇನಂತೆ, ಋಣಾನುಬಂಧ ಕೊಡಿದ್ರೆ ಮಾಡೋಣ ಬಿಡಿ ಎಂಬುದಾಗಿ ಹೇಳಿದಂತ ಸಂದರ್ಭದಲ್ಲಿ ಸಂಕಮ್ಮ ನಿಧಾನವಾಗಿ ಅದನ್ನೆಲ್ಲ ಕೂಲಂಕುಷವಾಗಿ ಅಧ್ಯಯನ ಮಾಡಿದವಳಂಗೆ ನಟನೆ ಮಾಡಿ ಕೊನೆಗೆ ಆಯ್ತು ಬಿಡಿ, ಇಬ್ರು ಜಾತಕ ಕೂಡ್ ಬಂದ್ರೆ ಮಾಡೋಣ ಅಂತ ಎಂಬುದಾಗಿ ಹೇಳ್ತಾಳೆ. ಹೀಗೆ ಕಾಲ ಕಳೀತಾ ಇದೆ. ಬಿಡುವಿನ ವೇಳೆಯಲ್ಲಿ ನಾಗಲಕ್ಷ್ಮಿ ತನ್ನ ಮನೆಯಲ್ಲಿ ಕತೆ ಕಾದಂಬರಿ ಓದ್ಕೊಂಡು ಕಾಲವನ್ನು ಕಳೀತಾ ಇದ್ದಾಳೆ. ಕತೆ ಕಾದಂಬರಿಯಲ್ಲಿ ಯಾವುದೇ ನಾಯಕ ಬಂದ್ರು ಕೂಡ ಅವನು ರಂಗದಾಸ ಆಗಿರ್ತಾನೆ. ರಂಗದಾಸನ ಕಲ್ಪಿಸ್ಕೊಳ್ತಾ ಹೋಗ್ತಾಳೆ. ಒಂದಿನ ಹೀಗೆ ಕುಳಿತಿದ್ದಾಗ ಸಂಕಮ್ಮ ಬಂದು, ಇದೇನೇ ನೀನು, ಏನ್ ಕೆಲ್ಸ ಮಾಡಲ್ಲ, ಎತ್ತು ಮಾಡಲ್ಲ, ಹೀಗೆ ಕುಳಿತಿರ್ತೀಯ, ಮಾತುಕತೆ ಆಡಲ್ಲ, ನಿನ್ಗೇನ್ ದೆಯ್ಯ ಬಡ್ದಿದ್ಯಾ ಎಂಬುದಾಗಿ ಕೇಳ್ಬಿಡ್ತಾಳೆ. ಅದಕ್ಕೆ ನಾಗಲಕ್ಷ್ಮಿ ತಾಯಿಯನ್ನೇ ದಿಟ್ಟಿಸಿ ನೋಡಿ, ನಾನು ರಾಜ್ಕುಮಾರನ್ ಜೊತೆ ಪಾತಾಳಕ್ಕೆ ಹೋಗ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾಳೆ. ಏನೇ ನೀನ್ ತಲೆ ಕೆಟ್ಟಿದೀಯೇನೆ, ಯಾವ ರಾಜ್ಕುಮಾರ್ನೇ ಅಂತ ಕೇಳಿದಾಗ, ದಪ್ಪ ತಲೆಯ ರಾಜ್ಕುಮಾರ, ಅವನ್ ಜೊತೆ ಹೋಗ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾಳೆ. ಏನ್ ಹೇಳ್ತಿದ್ದಾಳೆ ಇವಳು ಎಂಬುದಾಗಿ, ಏನೇ ನಿನ್ ದೆವ್ವಗಿವ ಬಡ್ದಿದೀಯೇನೆ ಎಂಬುದಾಗಿ ಕೋಪದಿಂದ ಮಾತಾಡಿದಾಗ, ನೀನ್ ಹಿಂಗ ಆಡಿದ್ರೆ ನಾನು ಪಾತಾಳಕ್ಕೆ ಹೋಗ್ಬಿಡ್ತೀನಿ ಎಂಬುದಾಗಿ ಎದುರು ನುಡಿಯನ್ನ ನುಡಿತಾಳೆ. ಇದರಿಂದ ತಾಯಿ ಸಂಕಮ್ಮನಿಗೆ ಇವಳಿಗೆ ಏನೋ ದೆಯ್ಯ ಬಡ್ದಿದೆ ಎಂಬುದಾಗಿ ಅನ್ಸಿ ಮೂಡಲಯ್ಯನನ್ನ ಕರೆದು ಚಿನ್ನಪ್ಪನನ್ನ ಕರ್ಕೊ ಬರುವಂತೆ ಹೇಳ್ತಾಳೆ. ಚಿನ್ನಪ್ಪ ಬರ್ತಾನೆ. ಆತ ದೆವ್ವ ಬಿಡಿಸುವ ವ್ಯಕ್ತಿ. ಎಲ್ಲವನ್ನ ಕೂಲಂಕುಷವಾಗಿ ಹೇಳಿದಾಗ ಇವಳಿಗೆ ದೆವ್ವ ಹಿಡ್ದಿದೆ, ನಾನು ಒಂದು ಅಮಾವಾಸ್ಯೆ ದಿನ ಆ ಒಂದು ಸ್ಮಶಾನದ ಬಳಿಯಲ್ಲಿ ಎಲ್ಲ ಏರ್ಪಟ್ಟನ್ನ ಮಾಡ್ತೀನಿ ಎಂಬುದಾಗಿ ಹೇಳಿ ಅವನು ಹೊರಡ್ತಾನೆ. ಅದೇ ರೀತಿ ಅವನೆಲ್ಲ ಏರ್ಪಟ್ಟನ್ನ ಮಾಡ್ಕೊಳ್ತಾನೆ. ಅಂದಿನ ದಿನ ಸಂಕಮ್ಮ ಮೂಡಲಯ್ಯ ಈ ನಾಗಲಕ್ಷ್ಮಿಯನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆತ ಆಂ ಚೀಂ ಬೂಮ್ ಎಂಬುದಾಗಿ ಎಲ್ಲ ಶಾಸ್ತ್ರಗಳನ್ನ ಮಾಡಿ ಕೊನೆಗೆ ಅವಳಿಗೆ ಬೆತ್ತದಿಂದ ಒಂದು ಬಡಿದು ಕೇಳ್ತಾನೆ, ಯಾರ್ ನೀನು ಎಂಬುದಾಗಿ. ಅದಕ್ಕೆ ನಾಗಲಕ್ಷ್ಮಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವರು ಹೊಡಿತಾನೆ ಇರ್ತಾರೆ, ನಾನು ಹೇಳದಿದ್ದರೆ ಎಂಬುದಾಗಿ ನೆನ್ಸ್ಕೊಂಡು ಅವತ್ತಿನ ದಿನ ಸಾತಮ್ಮ ಬಾವಿಗೆ ಬಿದ್ಲಲ್ಲ ನೆನ್ಸ್ಕೊತಾಳೆ. ಅದನ್ನ ನೆನ್ಸ್ಕೊಂಡು ನಾನು ಸಾತಮ್ಮ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ಚಿನ್ನಪ್ಪ ನೀನು ಇವಳ ಮೇಲೆ ಯಾಕೆ ಬಂದೆ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ನಾಗಲಕ್ಷ್ಮಿ ಮಾತನಾಡ್ತಾಳೆ, ಇವಳು ಹೋಗ್ತಾ ಇದ್ಲು, ತುಂಬಾ ಚೆನ್ನಾಗಿದ್ಲು, ಅದಕ್ಕೆ ಇವಳ ಜೊತೆ 4 ದಿನ ಇದ್ದೋಗೋಣ ಅಂತ ಬಂದೆ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ಚಿನ್ನಪ್ಪ ನಿನ್ಗೆ ಏನ್ ಬೇಕು ಕೇಳು, ಏನ್ ಕೊಟ್ರೆ ಹೊರಗೆ ಹೋಗ್ತೀಯ ಹೇಳು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಈ ನಾಗಲಕ್ಷ್ಮಿ ನನಗೆ ಎಲಡ್ಕೆ ಕೊಟ್ರೆ ಹೋಗ್ಬಿಡ್ತೀನಿ ಅಂತಾಳೆ. ಎಲಡ್ಕೆ ಕೊಟ್ರೆ ಹೋಗ್ಬಿಡ್ತೀಯಾ, ಹಾಗಾದ್ರೆ ತಕೋ ಎಲಡ್ಕೆನ ಎಂಬುದಾಗಿ ಕೊಡ್ತಾನೆ. ಎಲ್ಲಿಗೆ ಹೋಗ್ತೀಯಾ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಅವಳು ದೆವ್ವ ಬಿಡಿಸುವ ಸಂದರ್ಭವನ್ನ ಕೆಲವು ಸಂದರ್ಭದಲ್ಲಿ ನೋಡಿರ್ತಾಳೆ. ಅದನ್ನ ನೆನ್ಸ್ಕೊಂಡು ಈ ಮರಕ್ಕೆ ಹೋಗ್ಬಿಡ್ತೀನಿ ಅಂತಾಳೆ. ಹಾಗಾದ್ರೆ ಹೋಗು ಎಂಬುದಾಗಿ ಹೇಳ್ತಾನೆ. ಹೋಗುವಾಗ ನೀನು ಏನಾರು ಕೊಟ್ಟು ಹೋಗ್ಬೇಕು ಎಂಬುದಾಗಿ ಕೇಳ್ತಾನೆ. ಮತ್ತೆ ನೆನ್ಸ್ಕೊಂಡಂತ ಈ ನಾಗಲಕ್ಷ್ಮಿ ಕೂದಲು ಕಿತ್ತು ಕೊಡುವ ಒಂದು ಸನ್ನಿವೇಶವನ್ನ ನೆನ್ಸ್ಕೊಂಡು ತನ್ನ 2 ಕೂದಲನ್ನ ಕಿತ್ತು ಅವನ ಕೈಗೆ ಕೊಡ್ತಾಳೆ. ಸರಿ ಹೋಗು ಎಂಬುದಾಗಿ ಹೇಳಿ ಆ ಚಿನ್ನಪ್ಪ ಮರಕ್ಕೆ ಒಂದು ಮೊಳೆಯನ್ನ ಒಡೆದು, ಸಂಕಮ್ಮರೇ ಇನ್ನು ನೆಮ್ಮದಿಯಾಗಿರಿ ಎಂಬುದಾಗಿ ಹೇಳಿ ಕಳಿಸ್ಕೊಡ್ತಾನೆ. ಇತ್ತ ಕಡೆ ಮೂಡಲಯ್ಯ ನಾಗಲಕ್ಷ್ಮಿಯನ್ನ ಗಾಡಿಗೆ ಹತ್ತಿಸ್ಕೊಂಡು ಹೊಡ್ತಾನೆ. ನಾಗಲಕ್ಷ್ಮಿ ಮಗು ತರ ಗಾಡಿಯಲ್ಲಿ ಮಲಗಿ ಮನೆಯನ್ನ ತಲುಪ್ತಾಳೆ. 9ನೇ ದೃಶ್ಯ. ರಂಗದಾಸ ಮನೆ ಪಾಠಗಳನ್ನ ಮಾಡ್ತಿರ್ತಾನೆ. ತನ್ನ ಕಾಲೇಜು ಅವಧಿಯನ್ನ ಮುಗಿಸ್ಕೊಂಡು ಬೆಳಿಗ್ಗೆ ಸಂಜೆ ಮನೆ ಪಾಠಗಳನ್ನು ಮಾಡಿ ಒಂದಷ್ಟು ಸಂಪಾದನೆ ಮಾಡ್ತಿರ್ತಾನೆ. ಖರ್ಚುಗಳನ್ನ ನೆಗಿಸ್ತಿರ್ತಾನೆ. ಇವತ್ತಿನ ದಿನ ಅವನು ಮನೆ ಪಾಠಕ್ಕೆ ಅಂತೇಳಿ ಶೆಟ್ರ ಮನೆಗೆ ಹೋಗ್ತಾನೆ. ಶೆಟ್ಟರ ಮನೆಯಲ್ಲಿ ಮನೆ ಪಾಠವನ್ನ ಕೇಳಿಸ್ಕೊಳ್ತಕ್ಕಂತ ವಿದ್ಯಾರ್ಥಿ ಇವತ್ತು ದೋಸೆ ತಿಂತಿರ್ತಾನೆ. ಹೋಗಿ ಕೇಳ್ತಾನೆ, ಅಲ್ಲಿದ್ದಂತ ಒಬ್ಬ ಹೆಣ್ಮಗಳು ದೋಸೆ ತಿಂದು ಬರ್ತಾನೆ, ಕುಳಿತುಕೊಳ್ಳಿ ಎಂಬುದಾಗಿ ಹೇಳ್ತಾಳೆ. ಕಾಯ್ತಾ ಇರ್ತಾನೆ. ಆ ನಂತರದಲ್ಲಿ ಆ ವ್ಯಕ್ತಿ ತನ್ನ ಪುಸ್ತಕಗಳನ್ನ ತೆಗೆದುಕೊಂಡು ಬರ್ತಾನೆ. ಜೊತೆನಲ್ಲಿ ಶೆಟ್ರು ಬರ್ತಾರೆ. ರಂಗದಾಸ ಯಥಾಸ್ಥಿತಿನಲ್ಲಿ ಪಾಠ ಶುರು ಮಾಡೋಣ ಎಂಬುದಾಗಿ ಕೇಳಿ, ಜೊತೆಗೆ ಎಕ್ಸಾಮ್ ಬರ್ದಲ್ಲ, ಮಾರ್ಕ್ಸ್ ಎಷ್ಟು ಬಂತು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಅವನು ಉತ್ತರ ಕೊಡಲ್ಲ. ಶೆಟ್ರೆ ಉತ್ತರ ಕೊಡ್ತಾರೆ. ಎಷ್ಟು ಬಂತು? 100ಕ್ಕೆ ಬರೀ 5 ಮಾರ್ಕ್ಸ್ ತೆಗ್ದಿದ್ದಾನೆ. ಪಾಠ ಕಲ್ತ್ರ ತಾನೆ ಅವನು, ಏನೋ ಪ್ರಯೋಜನ ಇಲ್ಲ, ನನ್ಗೆ ಭಾರಿ ನುಕ್ಸಾನ್ ಆಗ್ತಾ ಇದೆ
ಎಂಬುದಾಗಿ ಬಹಳ ಖಾರವಾಗಿ ನುಡಿತಾನೆ. ನಾನು ಪಾಠವನ್ನ ಸರಿಯಾಗಿ ಮಾಡಿದ್ದೀನಿ, ಆದ್ರೆ ಇವನು ಕೇಳಿಸ್ಕೊಳ್ಳೋದಿಲ್ಲ ಎಂಬುದಾಗಿ ಹೇಳಿದಾಗ ಶೆಟ್ರು ಹೇಳ್ತಾರೆ, ನೀವೇನ್ ಹಿಂಗ್ ಹೇಳ್ತೀರಿ, ಅವನು ಸಿನಿಮಾ ಹಾಡುಗಳನ್ನ ಮತ್ತೆ ಸಿನಿಮಾದ ಹಲವು ನಾಯಕರನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೋತಾನೆ, ಯಾವಾಗ ಬೇಕಾಗಿ ಹೇಳ್ತಾನೆ ಎಂಬುದಾಗಿ ಹೇಳ್ಬಿಡ್ತಾರೆ. ರಂಗದಾಸನ್ಗೆ ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ. ನೋಡಿ, ಒಂದ್ ಕೆಲ್ಸ ಮಾಡಿ, ಅವನಿಗೆ ಅದ್ರ ಬಗ್ಗೆನೆ ಬಹಳ ಇಂಟ್ರೆಸ್ಟ್ ಇದೆ, ಪಾಠದ ಬಗ್ಗೆ ಇಲ್ಲ. ನನ್ ಪಾಠ ಇಷ್ಟ ಇಲ್ಲ ಅಂದ್ರೆ ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ಳಿ ಎಂಬುದಾಗಿ ಎದ್ದು ಹೊರಟು ಬಿಡ್ತಾನೆ. ಹೊರಟಂತ ಸಂದರ್ಭದಲ್ಲಿ ಶೆಟ್ರು ನಿಮ್ ದುಡ್ಡು ತಗೊಂಡೋಗಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಬೇಸರದಲ್ಲಿದ್ದ ರಂಗದಾಸ ನನಗ್ ಬೇಡ, ನೀವೇ ಇಟ್ಕೊಳ್ಳಿ ಎಂಬುದಾಗಿ ಬಂದ್ಬಿಡ್ತಾನೆ. ಬರ್ತಾ ಬರ್ತಾ ಅನ್ಕೋತಾನೆ, ದುಡ್ಡು ಈಸ್ಕೊಂಡಿದ್ರೆ ಒಳ್ಳೇದಾಗ್ತಾ ಇತ್ತೇನೋ, ಅಪ್ಪನಿಗೆ ಬೇರೆ ಕೆಮ್ಮು, ಟ್ರೀಟ್ಮೆಂಟ್ ಮಾಡಿಸ್ಬೇಕು, ನನ್ನ ಖರ್ಚುಗಳು ತಪ್ಪು ಮಾಡ್ಬಿಟ್ನಲ್ಲ ಎಂಬುದಾಗಿ ಅನ್ಸುತ್ತೆ. ಆದ್ರೆ ಕಾಲ ಮಿಂಚಿರುತ್ತೆ. ಹಾಗೆ ಮುಂದೆ ಬರ್ತಾನೆ. ಕ್ಯಾಂಪಸ್ಗೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಬಸ್ ಬರೋದು ತಡ ಆಗ್ತಿರತ್ತೆ. ಅಲ್ಲಿ ಕುಳಿತಿರ್ತಾನೆ, ನೋಡ್ತಾನೆ, ಗಿರ್ಜೆ ನೆನಪಾಗ್ತಾಳೆ, ಅಪ್ಪ ನೆನಪಾಗ್ತಾನೆ. ತಾನು ಹೇಗೆ ಓದ್ಬೇಕು ಏನು ಇದೆಲ್ಲವನ್ನ ಯೋಚನೆ ಮಾಡ್ತಾ ಇರ್ತಾನೆ. ಎಷ್ಟೋ ಹುಡುಗರು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗಿ ಬರೋದನ್ನ ನೋಡ್ತಾ ಇರ್ತಾನೆ. ಜೊತೆಗೆ ಅಲ್ಲಿದ್ದಂತ ಕೆಲವು ಸ್ನೇಹಿತರಲ್ಲಿ ಒಬ್ಬ ಹೇಳ್ತಾನೆ, ಏನ್ ರಂಗದಾಸ, ನೀನು ಯಾವಾಗ್ಲೂ ಬಿಳಿ ಜುಬ್ಬ ಒಂದನೇ ಆಗ್ತೀಯಲ್ಲ, ನಿನ್ನ ಹತ್ರ ಇದೊಂದೇ ಜುಬ್ಬನ ಇರೋದು ಎಂಬುದಾಗಿ ಕೇಳ್ಬಿಡ್ತಾನೆ. ತಕ್ಷಣದಲ್ಲಿ ಇವನು ಬಟ್ಟೆ ಎಲ್ರು ತರಹೇವಾರಿ ಬಟ್ಟೆ ಹಾಕ್ತಾರೆ, ನಾನು ಮಾತ್ರ ಒಂದೆರಡು ಇಟ್ಕೊಂಡು ಇದನ್ನೇ ಹಾಕ್ತೀನಿ, ಬಟ್ಟೆ ಹೇಗ್ ಬಂತು, ಈ ನೇಕಾರರು ಬಟ್ಟೆನ ಹೇಗೆ ನೇಯ್ದರು ಎಲ್ಲವನ್ನ ನೆನ್ಸ್ಕೊಳ್ತಾ ಹೋಗ್ತಾನೆ. 5 ನಿಮಿಷದಲ್ಲೇ ಕ್ಯಾಂಪಸ್ಗೆ ಹೋಗುವ ಬಸ್ ಬರುತ್ತೆ. ಹತ್ತಾನೆ. ಬಸ್ ಅಲ್ಲಿ ಸ್ನೇಹಿತರು ಇರ್ತಾರೆ. ಕೇಳ್ತಾರೆ, ರಂಗದಾಸ, ರೀಟಾದಲ್ಲಿ ಒಳ್ಳೆ ಪಿಕ್ಚರ್ ಹಾಕಿದಾರಂತೆ, ಬರ್ತೀಯೇನೋ ಎಂಬುದಾಗಿ. ಮತ್ತೊಬ್ಬ ಸ್ನೇಹಿತ ಹೇಳ್ತಾನೆ, ಅವನೆಲ್ಲ ಬರ್ತಾನೆ, ಸಂಜೆ ಟ್ಯೂಷನ್ ಮಾರ್ನಿಂಗ್ ಟ್ಯೂಷನ್ ಅಂತ ಹೇಳಿ ಹೋಗ್ತಿರ್ತಾನೆ ಎಂಬುದಾಗಿ ಹೇಳ್ತಾನೆ. ಜೊತೆಗೆ ಛೇಡಿಸ್ತಾನೆ. ಕ್ಯಾಂಪಸ್ ಬಂದು ತರಗತಿಗಳನ್ನ ಅಟೆಂಡ್ ಮಾಡ್ತಾರೆ. ಆದ್ರೆ ಅಂದು ನಡೆದಿದ್ದು 2ನೇ ತರಗತಿ, 3ನೇ ತರಗತಿ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಓ ಅಂತ ಕೂಗ್ಕೊಂಡು ಹೊರಗೆ ಹೋಗ್ತಾರೆ. ಕೆಲವು ಜನ ಸಿನಿಮಾ, ಅದು ಇದು, ಕಾರಿಡಾರ್ ಅಲ್ಲಿ ಮಾತು, ಹೀಗೆ ಹೋಗ್ಬಿಡ್ತಾರೆ. ರಂಗದಾಸನ್ಗೆ ಇದು ಇಷ್ಟ ಆಗಲ್ಲ. ಹಾಸ್ಟೆಲ್ ಕಡೆ ಹೋಗ್ಬಿಡೋಣ ಎಂಬುದಾಗಿ ನಡ್ಕೊಂಡು ಬರ್ತಾ ಇರ್ತಾನೆ. ಕಾರಿಡಾರ್ ಅಲ್ಲಿ ಬರುವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಸಾಂಬಶಿವನ್ನು ಎದುರಾಗ್ತಾರೆ. ಜೊತೆಗೆ ಇವನ್ ಕೇಳ್ಬಿಡ್ತಾರೆ, ಏನ್ ರಂಗದಾಸ, ಒಬ್ನೇ ಹೋಗ್ತಾ ಇದೀಯಾ, ಯಾವ್ದು ಹುಡುಗಿ ಸಿಗ್ಲಿಲ್ವಾ ಎಂಬುದಾಗಿ ತಮಾಸೆಯಿಂದ ಕೇಳ್ತಾರೆ. ರಂಗದಾಸ ಮುಂದೆ ಬಂದು, ಸಾರ್, ಮೊನ್ನೆ ಮಾಡಿದ್ರಲ್ಲ ಪಾಠ, ಅದರಲ್ಲಿ ಒಂದು ಡೌಟ್ ಇದೆ ಸಾರ್ ಎಂಬುದಾಗಿ ಕೇಳ್ತಾನೆ. ಏನಪ್ಪಾ ಅದು ಡೌಟು ಎಂಬುದಾಗಿ ಕೇಳ್ದಂತ ಸಂದರ್ಭದಲ್ಲಿ, ಸೂಪರ್ ನ್ಯಾಚುರಲ್ ಥಿಂಗ್ಸ್ ಬಗ್ಗೆ ಸಾರ್ ಎಂಬುದಾಗಿ ಕೇಳ್ತಾನೆ. ಓ ಅದಾ, ಒಂದ್ ಕೆಲ್ಸ ಮಾಡಯ್ಯ, ಸಂಜೆ ಫ್ರೀ ಇರ್ತೀಯ ತಾನೆ, ಮನೆಗ್ ಬಂದ್ಬಿಡಯ್ಯ, ನಾನು ಫ್ರೀ ಇರ್ತೀನಿ, ಕುಳಿತುಕೊಂಡು ನೀಟಾಗಿ ಚರ್ಚೆ ಮಾಡ್ಬಿಡೋಣ ಎಂಬುದಾಗಿ ಹೇಳ್ತಾರೆ. ರಂಗದಾಸ, ಸಾರ್, ನಿಮ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನಾನು ಟ್ಯೂಷನ್ ಮಾಡ್ಬೇಕು, ಸಂಜೆ 7 ಗಂಟೆಗೆ ಬಂದ್ಬಿಡ್ತೀನಿ ಸರ್ ಎಂಬುದಾಗಿ ಕೇಳ್ಕೊಡ್ತಾನೆ. ಅದಕ್ಕೇನಯ್ಯ, ಬಾರಯ್ಯ ಎಂಬುದಾಗಿ ಹೊರಟು ಬಿಡ್ತಾರೆ. ಇತ್ತ ಕಡೆ ರಂಗದಾಸ ಮತ್ತೊಂದು ಟ್ಯೂಷನ್ಗೆ ಬರ್ತಾನೆ. ಆ ಟ್ಯೂಷನ್ ವಿದ್ಯಾರ್ಥಿ ಅಶೋಕ ಅಂತ. ಈ ಅಶೋಕ ಬಹಳ ಬುದ್ಧಿವಂತ ಹುಡುಗ, ಜೊತೆಗೆ ಚುರುಕು ಹುಡುಗ, SSLC ಓದ್ತಾ ಇರ್ತಾನೆ. ಈತ ಹೇಳಿದ್ದನ್ನ ಬಹಳ ಚೆನ್ನಾಗಿ ಗ್ರಹಿಸ್ತಾನೆ. ಅದಕ್ಕಾಗಿ ಅವತ್ತೊಂದು ಡೌಟ್ ಇರುತ್ತೆ, ಸಾರ್, ಮೊನ್ನೆ ಹೇಳ್ಕೊಟ್ರಲ್ಲ ಸರ್ವಜ್ಞನ ವಚನ, ಅದರಲ್ಲಿ ಜೇಡ ಅಂತ ಬಂದಿದೆಯಲ್ಲ, ಯಾಕೆ ಸಾರ್ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಉತ್ತರವನ್ನ ರಂಗದಾಸ ನೀಟಾಗಿ ಕೊಡ್ತಾನೆ. ಆ ನಂತರದಲ್ಲಿ ವಿಜ್ಞಾನದ ವಿಚಾರವನ್ನ ತೆಗೆದುಕೊಂಡು ಎಡ್ವರ್ಡ್ ಜೆನ್ನರ ವಿಚಾರವನ್ನ ಮಾತನಾಡ್ತಾನೆ. ಅದು ಸಿಡುಬು ಕಾಯಿಲೆಗೆ ಎಡ್ವರ್ಡ್ ಜೆನ್ನರು ಹೇಗೆ ಔಷಧಿಯನ್ನ ಕಂಡಿಡಿದ್ರು, ಹೇಗೆ ಅದನ್ನ ಹಾಕ್ತಾ ಬಂದ್ರು ಅಂತಕ್ಕಂತ ವಿಚಾರವನ್ನ ನೀಟಾಗಿ ಪ್ರಸ್ತಾಪ ಮಾಡ್ತಾನೆ. ಜೊತೆಗೆ ಸಿಡುಬು ಅಂತಕ್ಕಂಥದ್ದು ಸರಾಗವಾಗಿ ವಾಸಿ ಆಗದ ಇದ್ದಂತ ಸಂದರ್ಭದಲ್ಲಿ ಎಡ್ವರ್ಡ್ ಜೆನ್ನ ಅವರು ಪಶುಗೆ ಕೊಡ್ತಕ್ಕಂತ ಔಷಧಿಯನ್ನೇ ಮನುಷ್ಯರಿಗೆ ಕೊಟ್ಟು ಪ್ರಯೋಗ ಮಾಡಿ ಅದನ್ನ ಹೇಗೆ ಹೋಗಲಾಡಿಸಿದ್ರು ಅಂತಕ್ಕಂಥದ್ದನ್ನು ಕೂಡ ವಿವರಣೆ ಮಾಡ್ತಾನೆ. ಅವನು ಚೆನ್ನಾಗಿ ತಿಳ್ಕೊಳ್ತಾನೆ. ಜೊತೆಗೆ ಹಲವಾರು ವಿಚಾರಗಳನ್ನ, ಮೂಢನಂಬಿಕೆಗಳ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅಂದಿನ ದಿನ ಟ್ಯೂಷನ್ ಅನ್ನ ಮುಗಿಸ್ತಾನೆ. ಮುಗಿಸಿದಂತ ಸಂದರ್ಭದಲ್ಲಿ ಅಶೋಕ ನೀಟಾಗಿ ತಲೆ ಅಳ್ಳಾಡಿಸ್ತಾನೆ. ರಂಗದಾಸನ್ಗಂತ ಅನ್ಸುತ್ತೆ, ಈ ಅಧ್ಯಾಪಕ ವೃತ್ತಿ ಅಂತಕ್ಕಂಥದ್ದು ಎಷ್ಟು ಪ್ರಭಾವ ಬೀರುತ್ತೆ ವಿದ್ಯಾರ್ಥಿಗಳ ಮೇಲೆ ಎಂಬುದಾಗಿ ನೆನ್ಸ್ಕೊಂಡು ಹಾಗೆ ಹೊರಗೆ ಬರ್ತಾನೆ. ಹೊರಗೆ ಬರ್ತಾ ಬರ್ತಾ ಹಾದಿಯಲ್ಲಿ ಗಿರ್ಜೆಯನ್ನ ನೆನ್ಸ್ಕೊತಾನೆ. ಜೊತೆಗೆ ತಾನೆಲ್ಲ ಏನೇನೆಲ್ಲ ಕಷ್ಟವನ್ನ ಪಡ್ತಾ ಇದ್ದೀನಿ, ಹೇಗೆ ಎಲ್ಲವನ್ನ ನೆನ್ಸ್ಕೊಂಡು ಬರ್ತಾ ಇದ್ದಾನೆ. ಶಾಂಬಶಿವನ್ ಅವರ ಮನೆ ಬಾಗ್ಲಿಗೆ ಬರ್ತಾನೆ. ಬೆಲ್ಲನ್ನ ಹೊತ್ತಾನೆ. ಶಾಂಬಶಿವರ್ ಬಂದ್ ನೋಡಿ, ಬಾರಯ್ಯ ಒಳಗಡೆ ಎಂಬುದಾಗಿ ಕರೀತಾರೆ. ಜೊತೆಗೆ ಕುಳಿತುಕೊಳ್ಳಯ್ಯ, ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಕಣಯ್ಯ, ಆರಾಮಾಗಿ ಕುಳಿತುಕೊಳ್ಳಯ್ಯ ಎಂಬುದಾಗಿ ಹೇಳಿ ಕೂರಿಸ್ತಾರೆ. ಜೊತೆಗೆ ಈ ಒಂದು ಸೂಪರ್ ನೇಚರ್
ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹಲವು ಪುಸ್ತಕಗಳನ್ನ ತಂದು ಹೇಳ್ತಾ ಹೋಗ್ತಾರೆ. ದ್ರಾವಿಡರು ಹೇಗೆ ನೇಚರ್ ಅನ್ನೇ ನಂಬಿದ್ರು, ನೇಚರ್ ಅನ್ನೇ ಪೂಜೆ ಮಾಡ್ತಿದ್ರು, ನೇಚರ್ ಅಲ್ಲಿರ್ತಕ್ಕಂತ ಕಲ್ಲುಗಳು, ಗುಡ್ಡಗಳು, ಮರಗಳನ್ನ ಹೇಗೆ ಪೂಜೆ ಮಾಡ್ತಿದ್ರು, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಬರ್ತಾರೆ. ಕೊನೆಗೆ ಕೇಳ್ತಾರೆ, ಏನಯ್ಯ ನಿಮ್ಮಲ್ಲಿ ಕೆಲವು ಜನ ಜನವರ ಹಾಕ್ತಾರಲ್ಲ ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ರಂಗದಾಸ, ಹೌದು ಸರ್, ಯಾರು ಶ್ರೀಮಂತರಿದ್ದಾರೋ ಅವ್ರು ಹಾಕ್ತಾ ಹೋಗ್ತಾರೆ ಸರ್ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಶಾಂಬಶಿವನ್ ಹೇಳ್ತಾರೆ, ಇದು ಬ್ರಾಹ್ಮಣೀಕರಣದ ಹೆಜ್ಜೆಗಳು ಕಣಯ್ಯ, ಹಾಗಾಗ್ತಾ ಇದೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ನೇಕಾರರು ಹೇಗಿದ್ದಾರೆ, ಜೊತೆಗೆ ನೇಕಾರರ ಪಂಗಡಗಳು ಯಾವ್ಯಾವಿದಾವೆ, ಅವರಲ್ಲಿ ಪಾಣಾರರು ಯಾರು, ನಲಿಕೆಯವರು ಯಾರು ಎಂಬತಕ್ಕಂತ ಎಲ್ಲ ವಿಚಾರವನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ನಲಿಕೆಯವರ ಮೂಲವನ್ನು ಕೂಡ ಅಲ್ಲಿ ಚರ್ಚೆ ಮಾಡ್ತಾರೆ. ಜೊತೆಗೆ ಅಲ್ಲಿ ಬರ್ತಕ್ಕಂಥ ಒಂದು ಸಂಪ್ರದಾಯವನ್ನ ನೆನಪು ಮಾಡ್ತಾರೆ. ಗುರಿಕಾರ ಅಂತಕ್ಕಂಥವ್ರು ಎಲ್ಲ ಮದುವೆ ಏರ್ಪಾಟುಗಳನ್ನ ಮಾಡ್ತಿರ್ತಾರೆ. ಆ ಮದುವೆ ಏರ್ಪಟ್ಟಲ್ಲಿ ಗುರಿಕಾರ ಅಂತಕ್ಕಂತ ಹಿರಿಯ ಆ ಹೆಣ್ಣಿಗೆ ತಾಲಿಯನ್ನೂ ಕೂಡ ಅವನೇ ಕಟ್ತಾನೆ, ಗಂಡು ಕಟ್ಟೋ ಆಗಿಲ್ಲ ಎಂಬುದಾಗಿ ವಿಚಾರವನ್ನ ರಂಗದಾಸನಿಗೆ ಹೇಳ್ತಾರೆ. ರಂಗದಾಸನಿಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಜನರಲ್ಲಿ ಅಜ್ಞಾನ ಕಳಿಬೇಕು, ವಿದ್ಯಾವಂತರಾಗ್ಬೇಕು, ಬುದ್ಧಿ ಬರಬೇಕು ಎಂಬೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಕೊನೆಗೆ ರಂಗದಾಸ ಕೇಳ್ಬಿಡ್ತಾನೆ, ಸಾರ್ ಈ ಜಾತಿಗಳನ್ನ ನಾಶ ಮಾಡ್ಬಿಟ್ರೆ ಹೇಗೆ ಸಾರ್ ಎಂಬುದಾಗಿ. ಅದಕ್ಕೆ ಸಾಂಬಶಿವನ್ ಹೇಳ್ತಾರೆ, ಏನಯ್ಯ ನೀನ್ ಹೇಳೋದು, ಜಾತಿಯನ್ನ ನಾಶ ಮಾಡೋಕಾಗುತ್ತಯ್ಯ, ನೆನ್ಸ್ಕೊಳಯ್ಯ, ಬುದ್ಧ ಬಂದ ಜಾತಿ ಮತನೇ ಬೇಡ, ದಯೆ ಬೇಕು ಎಂಬುದಾಗಿ ಸಾರ್ದ, ಆದ್ರೆ ಬುದ್ಧ ಧರ್ಮ ಬತ್ತಲ್ಲಯ್ಯ. ಬಸವಣ್ಣ ಬಂದ ದಯೆಯೇ ಧರ್ಮದ ಮೂಲ ಅಂದ, ಆದ್ರೆ ಲಿಂಗಾಯತ ಧರ್ಮ ಅಂತ ಬಂದ್ಬಿಡ್ತಲ್ಲಯ್ಯ. ಹೀಗೆ ಹೊಸ ಹೊಸ ಧರ್ಮಗಳು ಹುಟ್ಟು ಆಗ್ತಿದ್ದಾರೆ ಹೊರತು ನಾಶ ಹೆಂಗಯ್ಯ ಮಾಡೋದು, ಈ ಜಾತಿಗಳು ಹೆಂಗಯ್ಯ ನಾಶ ಆಗ್ತವೆ ಎಂಬುದಾಗಿ ವಿಚಾರವನ್ನ ಅವನಿಗೆ ಹೇಳ್ತಾ ಬರ್ತಾರೆ. ಕೊನೆಗೆ ಬಾರಯ್ಯ, ಬರೀ ಬುದ್ಧಿಯ ಹಸಿವನ್ನ ನೀಗಿಸ್ಕೊಂಡ್ರೆ ಸಾಲಲ್ತಯ್ಯ, ಹೊಟ್ಟೆ ಬೇರೆ ಹಸಿತಿದೆ ಎಂಬುದಾಗಿ ಅಡಿಗೆ ಮನೆ ಕಡೆ ಹೋಗ್ತಾರೆ. ಅಲ್ಲಿ ಬ್ರೆಡ್ ಮತ್ತೆ ಮೊಟ್ಟೆಯನ್ನ ರೆಡಿ ಮಾಡ್ತಾರೆ. ಅದಕ್ಕೆ ರಂಗದಾಸನು ಕೂಡ ಸಹಾಯವನ್ನ ಮಾಡ್ತಾನೆ. ಬ್ರೆಡ್ ಮತ್ತೆ ಮೊಟ್ಟೆಯನ್ನ ತಿಂದು ಆ ನಂತರದಲ್ಲಿ ಸ್ವಲ್ಪ ಮೊಸರು, ಅನ್ನ ಹೀಗೆ ತಿಂದು ಅವತ್ತಿನ ಆ ಕಾಲವನ್ನ ಕಳೀತಾರೆ. ಕೊನೆಗೆ ಶಾಂಬಶಿವನ್ ಹೇಳ್ತಾರೆ, ನೋಡಯ್ಯ, ಬರೀ ಮಾತಾಡಿ ಪ್ರಯೋಜನ ಇಲ್ಲ, ನೀನು ನಂಬುವ ಮೌಲ್ಯಗಳಿಗೆ ಎದ್ದು ನಿಲ್ಲುವ ಧೈರ್ಯವೂ ಬೇಕು ಕಣಯ್ಯ ರಂಗದಾಸ ಎಂಬುದಾಗಿ ಹೇಳ್ತಾರೆ. ಜೊತೆಗೆ ಕೇಳ್ತಾರೆ, ಅಲ್ಲಯ್ಯ ನಿನ್ಗೆ ಯಾವ ವೃತ್ತಿ ಇಷ್ಟ ಎಂಬುದಾಗಿ. ಅದಕ್ಕೆ ರಂಗದಾಸ ಅಂತಾನೆ, ನಿಮ್ಮಾಗೆ ಉಪಾಧ್ಯಾಯ ವೃತ್ತಿ ಸಾರ್, ಒಂದು ತಲೆಮಾರಿನ ವಿದ್ಯಾರ್ಥಿಗಳ ಮೇಲೆ ನೀವು ಬೀರ್ತಿರೋ ಪ್ರಭಾವ ಕಂಡಾಗ ಈ ವೃತ್ತಿನೇ ಅತ್ಯುತ್ತಮ ಅಂತ ನನ್ಗನ್ಸುತ್ತೆ ಸಾರ್, ಅದಕ್ಕೆ ನಾನು ಕೂಡ ಅಧ್ಯಾಪಕನೇ ಆಗ್ತೀನಿ ಸಾರ್ ಎಂಬುದಾಗಿ ಹೇಳ್ತಾನೆ. ಶಾಂಬಶಿವನ್ ಓಹೋಹೋ ಎಂಬುದಾಗಿ ನಗ್ತಾರೆ.